ಮಘನಾಘಿಸುವ ಸೊಬಗಿನ ಸುಳಿ ಗುರು ಚಿಗುರು ಗಣಿಕಾ ಸಮೂಹ ಅಂದರೆ ಎಣಿಕೆಗೆ ಬಂದವರು ಅಂತ ಅರ್ಥ. ಈ ಸಂಗ್ರಹವೆಲ್ಲ ನಮ್ಮ ಮಾವನದ್ದು. ಮಹಾಬಲಶಾಲಿ ಕೀಚಕ ಅಳಿದು ಹೋದ ಪಾಪ. ಇವರಿಗೆ ರಕ್ಷಣೆ ಯಾರು ಮಾಡಬೇಕು? ಸರಿ, ನಾನೇ. ಎಳವೆಯಲ್ಲಿ ನನ್ನನ್ನು ಎತ್ತಿ ಆಡಿಸಿದವರು ಇವರೆಲ್ಲ. ಈಗೀಗ ನೋಡಿ, ಈ ಗಣಿಕಾ ಸಮೂಹದಲ್ಲಿ ಮಂಗಲಕರವಾದಂತಹ ಆಸನದಲ್ಲಿ ನಾನು ಕುಳಿತಿದ್ದಾಗ ಈಗ ಬೇಕಿತ್ತು ಇಲ್ಲಿ ಹಾಡುವವರು. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ. ಯಾಕೆ? 16,008 ಮಂದಿ ಸ್ತ್ರೀಯರು, ಅವರ ಮಧ್ಯದಲ್ಲಿ ಶ್ರೀಕೃಷ್ಣ. ಇಲ್ಲೀಗ 16,000 ಮಿಕ್ಕಲಿಕ್ಕಿಲ್ಲ. ಆದರೂ ಈ ಮತ್ಸ್ಯನಗರದಲ್ಲಿ ಯಾವನಾದ್ರೊಬ್ಬ ಗೋಪಾಲಕ ಬಂದ್ರೆ ಅವ ಖಂಡಿತ ಗ್ರಹಿಸುವುದು ಆ ದ್ವಾರಾವತಿಯಲ್ಲಿದ್ದಂತಹ ಶ್ರೀಕೃಷ್ಣನ ಪ್ರತಿಚ್ಛಾಯೆ. ಅನುಮಾನ ಏನು? ಆದ ಕಾರಣ ಶುಭ ಮುಹೂರ್ತದಲ್ಲಿ ಈ ಮಂಗಳಾಂಗಿಯರಿಂದೆಲ್ಲ ಮಂಗಳಾರತಿ ಮಾಡಿಸಿಕೊಂಡು ಉತ್ತರ ಕುಮಾರ ಅಂದರೆ ಉತ್ತರ ಭೂಪ ಅಂತ ಆಗಬೇಕಾದದ್ದು. ಮುಂದಿನ ಮಹಾರಾಜ ನಾನು, ಭೂಮಿಂಜಯ ಸುಕುಮಾರ. ತಂದೆಯವರು ಎಲ್ಲಿಯೋ ಹೊರಗೆ ಹೋಗಿದ್ದಾರೆ. ಅದೇನೋ ನಿನ್ನೆಯಿಂದ ಏನೋ ಗಲಾಟೆ ಆಗ್ತಾ ಇದೆ ನಮ್ಮ ಊರಿನಲ್ಲಿ ಅಂತ ಸುದ್ದಿ. ಹೊರಗೂ ನಾನು ಕಣ್ಣು ಹಾಕಬೇಕು, ಒಳಗೂ ನಾನು ಕಣ್ಣನ್ನು ಇಟ್ಟಿರಬೇಕು. ಹೀಗೆ ಒಳ ಹೊರಗನ್ನು ನಿರೀಕ್ಷಿಸ್ತಾ ಕುಳಿತು ಬಿಡ್ತೇನೆ ಆಸನದಲ್ಲಿ. ಸಣ್ಣ ಬುದ್ಧಿಯವರೇ ಅವರೆಲ್ಲ ನಿನ್ನೆ ಬಂದಿದ್ದಾರೆ, ಪೆಟ್ಟು ತಿಂದಿದ್ದಾರೆ. ಎಷ್ಟು ಜನ ಉಳಿದಿದ್ದಾರೋ ಗೊತ್ತಿಲ್ಲ. ಸಣ್ಣ ಬುದ್ಧಿಯವರ ಕುರಿತಾಗೆಲ್ಲೋ ನೀನು ಹೇಳೋದು. ಅವರೆಲ್ಲ ಬುದ್ಧಿ ಮತ್ತೆ ತಾವೇ ಸಣ್ಣ ಬುದ್ಧಿಯವರು. ನಾನೇ ಸಣ್ಣ ಬುದ್ಧಿಯವನಾದ್ರೆ ಮತ್ತೆ ಗೋಪಾಲಕ ನೀನೇನು ದುರ್ಬುದ್ಧಿಯವನು? ಹಾಗಲ್ಲ, ಬುದ್ಧಿ ಶೂನ್ಯನು. ನಾನು ಅದಲ್ಲ ಹೇಳಿದ್ದು ಬುದ್ಧಿ. ದೊಡ್ಡ ಬುದ್ಧಿಯವರು ಅವರು, ಸಣ್ಣ ಬುದ್ಧಿಯವರು ನೀವು. ಸರಿಯಪ್ಪ. ನಮ್ಮ ಕಷ್ಟ ನಿಮ್ಮಲ್ಲಿಗೆ ಬಂದೇ ಸರಿಯಾದಿತ್ತು ಅಂತ ಹೇಳ್ಕೊಳ್ಳೋಕೆ ಬಂದಿದ್ದೇನೆ ಬುದ್ಧಿ. ಆದೀತು. ಏನು ಕಷ್ಟ ಇದ್ರೂ ಕೂಡ ನಿವಾರಣೆ ಇಲ್ಲಿಂದ ಆಗ್ತಾ ಉಂಟು. ಹೌದು, ತಿಳಿತಲ್ಲ? ಹೌದು. ಏನು ಸುದ್ದಿ? ಜಿಯಾ ಏನು?
ಒಬ್ರಲ್ಲ, ಹ್ಮ್ ಇಬ್ರಲ್ಲ, ಹಾ. ಮೂವರಲ್ಲ, ಹಾ. 300 ಅಲ್ಲ, ಹಾ. 3,000 ಅಲ್ಲ, ಹಾ. ಅಲ್ವೇ ಅಲ್ಲ. ಕೊನೆಗೆ ಏನು ಉಳಿದದ್ದು? ಉಳಿದದ್ದು ಬಂದಿದೆ ಏನು? ದೊಡ್ಡ ಸಮುದಾಯ. ಏನು ಸಮುದಾಯ? ಸಮುದಾಯ ಅಂದ್ರೆ ಅವರು ಜನವೇ ಅಲ್ಲ, ಅವರು ಜನಗಳೇ ಅಲ್ವ? ಜನಗಳೇ ಅಲ್ಲ. ಹಾ. ಬಂದಿದ್ದಾರೆ ಮಾತ್ರ, ಹ? ಬಂದಿದ್ದಾರೆ. ಜನಗಳಲ್ಲದಿದ್ರೆ ದನಗಳು ಅಲ್ಲ, ದನಗಳಲ್ಲದಿದ್ರೆ ಮತ್ತೇನು? ಸೈನಿಕರು. ಓ, ಸೈನಿಕರನ್ನು ನೀನು ಮನುಷ್ಯ ವರ್ಗಕ್ಕೆ ಸೇರಿಸುವುದಿಲ್ಲ. ಮನುಷ್ಯರಾದ್ರೆ ಕೈಯಲ್ಲಿ ಆಯುಧ ಹಿಡಿತಾರ ಬುದ್ಧಿ? ಅದು ಸರಿ, ಅದು ಸರಿ. ಆಯುಧ ಹಿಡ್ಕೊಂಡು ಬಂದಿದ್ದಾರೆ ಇವರು. ಬಂದವರು ಸುಮ್ಮನೆ ಇದ್ದಾರ? ನಾವೆಲ್ಲ ದನ ಕಾಯ್ತಾ ಇದ್ದಾಗ ನಮ್ಮ ಮಧ್ಯಕ್ಕೆ ಬಂದು ನುಗ್ಗಿದ್ರು. ನುಗ್ಗಲಿ ಬೇಡ ಅಂತ ನಾವು ಹೇಳೋದಿಲ್ಲ. ಹಿಡಿದು ಬಡಿದ್ರು ಯಾರನ್ನು? ನಮ್ಮನ್ನು. ಬಡೀಲಿ ದನಕ್ಕೂ ಬಡಿಲಿಕ್ಕೆ ಶುರು ಮಾಡಿದ್ರು. ದನಕ್ಕೆ ಬಡೀಲಿ ಬೇಡ ಅಂತ ಹೇಳುದಿಲ್ಲ. ಹಿಡಿದು ಎಳೆದು ಒಯ್ದರು. ಕೊಂಡೋಗ್ಲಿ ಬೇಡ ಅಂತ ಹೇಳುದಿಲ್ಲ, ಕೊಂಡೋದ ಮೇಲೆ ನಮ್ಮನ್ನು ಸುಮ್ಮನೆ ಬಿಟ್ಟಿದಾರ. ನಮಗೂ ಬಡಿದು ಹೊಡೆದು ಮೂಗಿಗೆಲ್ಲ ಸುಣ್ಣ ಬಣ್ಣ ಹಚ್ಚಿ ನೋಯಿಸಿದ್ರು ಒಡೆಯ, ನೋಯಿಸಿದ್ರು. ಗೋಪಾಲಕ, ಓ ನೀನೀಗ ಎಚ್ಚರದಲ್ಲಿದ್ಯೋ ಕನಸು ಕಾಣ್ತಾ ಇದ್ಯೋ? ನಾನು ಎಚ್ಚರದಲ್ಲೇ ಇದ್ದೇನೆ. ಇದು ಹೌದಲ್ಲ? ಎಚ್ಚರದಲ್ಲೇ ಹೇಳೋದು. ಎಚ್ಚರದಲ್ಲೇ ಹೌದು. ಯಾಕೆಂದ್ರೆ ನನ್ನನ್ನು ನೋಡಿದ್ರೆ ನಿನಗೆ ಪರಿಚಯ ಸಣ್ಣ ಬುದ್ಧಿಯವರು ಅಂತಲೇ ಆಗ್ತದೆ. ಒಳ್ಳೆಯದು. ನಿನ್ನೆ ಕಥೆ ಅಲ್ವೇನೋದು? ನಿನ್ನೆ ಹಸ್ತಿನಾವತಿಯಿಂದ ಸೈನ್ಯ ಬಂತು. ಹೌದು. ನಮ್ಮ ಗೋಪಾಲಕರನ್ನೆಲ್ಲ ಹಿಡಿದು ಬಡಿದು ಭಂಗಿಸಿ, ಹೌದು ಬುದ್ಧಿ, ಗೋವುಗಳನ್ನೆಲ್ಲ ಎಳೆದೊಯ್ದು. ಆಮೇಲೆ ಏನು ನಡೆಯಿತು ನಿನಗೆ ಗೊತ್ತಿಲ್ಲ. ಬಹುಶಃ ನಿನ್ನೆ ಗುಂಪಿನಿಂದ ಓಡಿದವ ನೀನು ಈ ಹೊತ್ತು ಬೆಳಿಗ್ಗೆ ಮುಖವು ಕೂಡ ತೊಳಿಲಿಲ್ಲೋ ಹೇಗೆ? ಕೆಲವು ಗೋಪಾಲಕರಿಗೆಲ್ಲ ಸುಣ್ಣದ ಉದ್ದನಾಮವನ್ನು ಹಾಕಿ ಬಿಟ್ಟಿದ್ರು ಅವರು. ಹೌದು. ಆ ಕೂಟದಲ್ಲಿ ನೀನು ಸೇರಿದ್ದಿರಬೇಕು. ಓಡಿದವ ಎಲ್ಲಿಯೋ ತಲೆಮರೆಸಿಕೊಂಡು, ಬಹುಶಃ ಹಟ್ಟಿಯಲ್ಲಿಯೂ ತಲೆಮರೆಸಿಕೊಂಡದ್ದಾಗಿರ್ಲಿಕ್ಕಿಲ್ಲ. ಎಲ್ಲಿಯೋ ತಲೆಮರೆಸಿಕೊಂಡು ಇವತ್ತು ಬೆಳಿಗ್ಗೆ ಎದ್ದು ಸ್ವಾಮಿಯೇ ಸಣ್ಣ ಬುದ್ಧಿಯವರೇ ಅಂತ ಇಲ್ಲಿ ಬಂದು ಅಡ್ಡ ಬೀಳಲಿಕ್ಕೆ ತೊಡಗಿದ್ದಿ. ಏಯ್, ನಿನ್ನೆ ಕಥೆ ಇವತ್ತು ಯಾರು ಹೇಳೋದು? ಬುದ್ಧಿ, ನಿನ್ನೆಯ ಕಥೆ ಅಲ್ಲ ಬುದ್ಧಿ. ನಿನ್ನೆ ಗೆದ್ದು ಆಗಿದೆ. ಹೌದು ಬುದ್ಧಿ. ವಿಜಯೋತ್ಸವವನ್ನು ಆಚರಿಸಲಾಗಿದೆ. ಅದು ಆಚರಿಸಲಾಗಿದೆ ಬುದ್ಧಿ. ನಗರದಲ್ಲಿ ನಾನೇ ವಿಜಯೋತ್ಸವವನ್ನು ಆಚರಿಸಲಿಕ್ಕೆ ಈ ಹೊತ್ತು ಕಾರ್ಯಕ್ರಮವನ್ನು ರೂಪಿಸಿ ಇಟ್ಟುಕೊಂಡಿದ್ದೇನೆ. ಹೌದು ಬುದ್ಧಿ. ಎಲ್ಲಿ ನೋಡಿದ್ರು ನಮ್ಮವರೇ ತಲೆ ಎತ್ತುತ್ತಾ ಇದ್ದಾರೆ. ಮತ್ತೇನು? ಆದ್ರೆ ಇವತ್ತು ಮಾತ್ರ ಹಾಗಲ್ಲ. ಇವತ್ತು ಎಚ್ಚರದಲ್ಲೇ ಹೇಳ್ತಾ ಇದ್ದೇನೆ ಬುದ್ಧಿ. ಎಲ್ಲಿ ನೋಡಿದ್ರು ಕೂಡ ಎಲ್ಲ ಅವರೇ ತುಂಬಿದ್ದಾರೆ ಬುದ್ಧಿ. ಎಲ್ಲ ಅವರೇ ಅಂದ್ರೆ ಒಂದು ಕಡೆಯಿಂದ ರಥ, ಮತ್ತೊಂದು ಕಡೆಯಿಂದ ತುರಗ, ಮತ್ತೊಂದು ಕಡೆಯಿಂದ ಕುದುರೆ, ಮತ್ತೊಂದು ಕಡೆಯಿಂದ ಹಸ್ತಿ, ಮತ್ತೊಂದು ಕಡೆ ಆನೆ, ಮತ್ತೊಂದು ಕಡೆ ಗಜ, ಎಲ್ಲ ಬಂದಾಯ್ತು. ಲೆಕ್ಕ ಕುಡಿಸುವುದರಲ್ಲಿ ಬಹಳ ನಿಪುಣ ನೀನು. ಆನೆ, ಗಜ, ಹಸ್ತಿ ಒಂದನ್ನು 3 ಮಾಡಿದ್ವಿ. ಗಜ ಅಂತ ಒಮ್ಮೆ ಹೇಳಿದ್ರೆ ಸಾಕಾಗುದಿಲ್ವೇನೋ? ಚತುರಂಗ ಸೈನ್ಯ ಅಲ್ವಾ? ಹೌದು ಬುದ್ಧಿ. ಚತುರಂಗ ಸೈನ್ಯ ಬಂದಿದೆ ಬುದ್ಧಿ. ಎತ್ತ ನೋಡಿದರೂ ಕೂಡ ನಮ್ಮ ಮೈದಾನದಲ್ಲೆಲ್ಲ ಅದೇ ಕಾಣ್ತಾ ಇದೆ ಬುದ್ಧಿ. ನಿಲ್ಲು. ನಿನ್ನೆ ಹಾಗಾದ್ರೆ ದಕ್ಷಿಣದಲ್ಲಿ ಗೋಗ್ರಹಣ ಆದದ್ದು. ಹೌದು. ಈ ಹೊತ್ತು ಉತ್ತರದಲ್ಲಿ. ಓಹೋ, ಈ ಹೊತ್ತು ಉತ್ತರದಲ್ಲಿ. ಹೌದು, ನಾವು ಇವತ್ತು ಉತ್ತರದ ಕಡೆಗೆ ಹೊಡ್ಕೊಂಡು ಹೋಗಿದ್ದೇವೆ. ಅಲ್ಲಿಂದ ಪೆಟ್ಟು ತಿಂದು ಓಡಿದವರು ಈ ಹೊತ್ತು ಉತ್ತರ ದಿಕ್ಕಿನಲ್ಲಿ ಗೋಗ್ರಹಣ ಮಾಡಿದ್ರು. ಹೌದು ಬುದ್ಧಿ. ನೀನು ಉತ್ತರದ ದನ ಕಾಯುವ, ಉತ್ತರದ ಕಡೆಯಲ್ಲಿ ದನ ಕಾಯಕ್ಕೆ ಹೋದವ ಬುದ್ಧಿ. ಈ ದನಗಳನ್ನೆಲ್ಲ ಉತ್ತರ ದಿಕ್ಕಿಂದ ಹೊಡ್ಕೊಂಡು ಹೋಗಿದ್ದಾರೆ ಅವರು. ಈಗ ಯಾರು ಒಂದೇ ಒಂದು ದನವನ್ನು ಉಳಿಸಿಲ್ಲ ಒಡೆಯ. ಅಂತೂ ಹಸ್ತಿನಾವತಿಯವರು ಚೌರವೇಶ ಸೈನ್ಯ ಇದೆ. ಹೌದು. ಮಹಾಬಲವಂತರಾಗಿ ಏನು ಮಹಾಬಲವಂತರಾಗಿ ಗೋಪಾಲಕರನ್ನು ಗೋವುಗಳನ್ನು ಯಾರು ಹೊಡೆಯುತ್ತಾರೆ ಗೊತ್ತೋ ನಿನಗೆ? ಏನು ಕೈಲಾಗದವರು. ದನಗಳನ್ನು ಹೊಡೆಯುವವರು ಯಾರು? ನಾವು. ನಿಮ್ಮನ್ನು ಹೊಡೆಯುವವರು ಯಾರು? ನೀವು. ನಿಮ್ಮ ಹಾಗೆ ಇದ್ದವರು. ಅದೌದು ಬುದ್ಧಿ. ಇವಾಗ ಗೋವುಗಳನ್ನು ಗೋಪಾಲಕರನ್ನು ಹಿಡಿದರು ಉತ್ತರ ದಿಕ್ಕಿನಲ್ಲಿ. ಹೌದು. ಹಾಗಾದ್ರೆ ಗೆದ್ದವರು ನಿನ್ನೆ ನಮ್ಮ ತಂದೆಯವರು, ಆಮೇಲೆ ಕೆಲವರೆಲ್ಲ ಇದ್ದಾರಲ್ಲ. ಹೌದು. ಅವರಿಗೆ ಸುದ್ದಿ ಸಿಕ್ಲಿಲ್ವೇನ? ಅವರಿಗೆ ಸುದ್ದಿ ಸಿಕ್ಕಿದ್ರೆ ಆಗುದಿಲ್ಲ ಬುದ್ಧಿ. ಯಾಕಾಗುದಿಲ್ಲ? ಇದಕ್ಕೆ ನೀವೇ ಆಗ್ಬೇಕಷ್ಟೇ ಬುದ್ಧಿ. ನಿಮಗೆ ಇದೆಲ್ಲ ದೊಡ್ಡ ಕೆಲಸನ ಯಾವುದು ಬುದ್ಧಿ? ನಿಮಗೆ
ಅಲ್ಲ ಬುದ್ಧಿಯವರೇ, ಏನು? ಕೌರವನ ಸೈನ್ಯ ಆಗಿರ್ಬೋದು ಬುದ್ಧಿಯವರೇ, ಬಹಳ ಪರಾಕ್ರಮಶಾಲಿಗಳಾಗಿರ್ಬೋದು ಬುದ್ಧಿಯವರೇ, ಬೇರೆ ಯಾರಲ್ಲಿ ಹೇಳಿದ್ರು ನಮ್ಮ ಕಷ್ಟ ನಿವಾರಣೆ ಮಾಡೋದಕ್ಕೆ ಆಗೋದಿಲ್ಲ ಬುದ್ಧಿಯವರೇ. ಯಾಕಂದ್ರೆ ನಮ್ಮ ಶ್ವಾಸ ಹೋಗುವಲ್ಲಿವರೆಗೂ, ಹೋದ ಮೇಲೂ ವಿಶ್ವಾಸ ನಿಮ್ಮ ಮೇಲೆ ನಮಗೆ ಬರೋದು. ಯಾಕಂದ್ರೆ ಎಂತ ದೊಡ್ಡ ಕಾರ್ಯ ಮಾಡಬೇಕಿದ್ರು ಬುದ್ಧಿ ನೀವು ಮನಸ್ಸು ಮಾಡಿದ್ರೆ ಅದು ಆಗುತ್ತೆ ಅಂತ ಇಲ್ಲಿ ಓಡ್ಕೊಂಡು ಬಂದಿದ್ದೇನೆ ಬುದ್ಧಿಯವರೇ. ಈ ಕಾರ್ಯ ನಿಮ್ಗೆ ದೊಡ್ಡ ವಿಷಯನೇ ಅಲ್ಲ ಇದು. ಗೋಪಾಲಕ, ನಿನಗಾದ್ರೂ ಅಷ್ಟು ಬುದ್ಧಿ ಉಂಟು ನೋಡು. ನಾನು ಎದ್ರೆ ಏನಾದೀತು? ನೀವೆದ್ರೆ ಪ್ರಳಯ ಆದೀತು ಬುದ್ಧಿ ಲೋಕ. ಅದು ಅವನಿಗೆ ಗೊತ್ತುಂಟು, ಬಡತಾಯಿ ಅವನಿಗೆ ಇನ್ನೂ ಅದು ಅರ್ಥ ಆಗಿಲ್ಲ, ನೀವು ತೋರಿಸಿಕೊಡ್ಬೇಕು ಬುದ್ಧಿ. ಹಾಗಾದ್ರೆ ಗೋಪಾಲಕ, ತಾವು ಒಳ್ಳೇದಾಯ್ತು. ಗೋಪಾಲಕ, ಬುದ್ಧಿ, ಹಸ್ತಿನಾವತಿಯವರಿಗೂ ಮತ್ಸ್ಯ ದೇಶದ ನಮಗೂ ಸಂಘರ್ಷ ಈ ಹೊತ್ತಿನದ್ದಲ್ಲ. ಅದು ಅಲ್ಲ, ಎಷ್ಟೋ ವರ್ಷದಿಂದ ಹೌದು ಬುದ್ಧಿ. ನಾವು ಅವರನ್ನು ಚಕ್ರವರ್ತಿಗಳು ಅಂತ ಅಂಗೀಕರಿಸಲಿಲ್ಲ, ಸಾಮಂತರು ಅಂತ ಹೇಳಿಕೊಂಡು ಕಪ್ಪ ಕಾಣಿಕೆಯನ್ನು ಕೊಡಲಿಲ್ಲ. ಆವಾಗ ನಮ್ಮ ಮಾವನ ಹೆಸರಿತ್ತು, ಹೌದು, ಕೀಚಕ. ಹೌದು ಬುದ್ಧಿ. ಈಗ ಬಡತಾಯಿ ಮಗ ಸುಯೋಧನ ತಿಳ್ಕೊಂಡಿದ್ದಾನೆ, ಕೀಚಕನೇನೋ ಅಳಿದು ಹೋದ, ಹೌದು, ಇನ್ನು ಮತ್ಸ್ಯನಗರದಲ್ಲಿ ಯಾರೂ ಇಲ್ಲ ಅಂತ. ಹೌದು, ಬುದ್ಧಿ ಉಂಟ ಅವನಿಗೆ? ಬುದ್ಧಿ ಏನೇನೂ ಇಲ್ಲ ಅವನಿಗೆ. ಅವ ಈವರೆಗೆ ಏನಾದರೂ ಶತ್ರು ದಮನಕ್ಕೆ ಉದ್ಯೋಗವನ್ನು ಕೈಗೊಂಡಿದ್ದಾನೆ ಅಂತ ಆದ್ರೆ ಅದು ಬುದ್ಧಿಪೂರ್ವಕವ? ಎಲ್ಲದಲ್ಲಿಯೂ ಕೈ ಸುಟ್ಟುಕೊಂಡದ್ದೇ. ಹೌದು, ಹೌದಲ್ವ? ಹೌದು, ಹೌದು. ಕೊನೆಗೊಂದು ದೊಡ್ಡ ಕೆಲಸ ಮಾಡಿದ. ಕಪಟದ ದ್ಯೂತದಲ್ಲಿ ಪಾಂಡವರನ್ನು ಸೋಲಿಸಿ ಅವರು ವನವಾಸ ದೀಕ್ಷೆಯನ್ನು ಕೈಗೊಳ್ಳುವಂತೆ ಒಂದು ತಂತ್ರ ಹೂಡಿದ. ಅದು ದೊಡ್ಡ ಕೆಲಸ ಮಾಡಿದ್ದವ. ಅವ ಹೇಳ್ತಾನಂತೆ, ಪಾಂಡವರನ್ನು ನಾನು ಕಾಡಿಗೆ ಅಟ್ಟಿದೆ. ಅವ ಎಲ್ಲಿ ಅಟ್ಟಿದನು? ಕತೆ ಗೊತ್ತುಂಟ ನಿನಗೆ? ಕತೆ ಹೇಗೆ ಬುದ್ಧಿ? ಬೇರೆಯವರು ಹೇಳಿದ ಸುದ್ದಿ ಕೇಳಿದ್ದೆ. ಆ ಧರ್ಮರಾಯ ಇದ್ದಾನಲ್ಲ, ಅವನು ಬಹಳ ಒಳ್ಳೆವ. ಹೌದು. ಅವನು ಹೇಳಿದಂತೆ ಅವನ ತಮ್ಮಂದಿರು ಸುಮ್ಮನೆ ಇರ, ನಾನು ಸೋತವ, ಹೌದು, ನನ್ನ ತಮ್ಮಂದಿರಾದ್ರೆ ನನ್ನ ಹಿಂದೆ ಕಾಡಿಗೆ ಬನ್ನಿ ಅಂತ ಧರ್ಮರಾಯ ಹೇಳಿದ. ಹಾಗಾಗಿ ಭೀಮಾರ್ಜುನನ ಕುಲಸಹದೇವರು ಮತ್ತೆ ಅವರ ಹೆಂಡತಿ, ಹೌದು, ಯಾರೋ ಒಬ್ಬಳು, ಹೌದು, ಅವಳ ಹೆಸರೇನೋ ಕೇಳಿದ ನೆನಪು, ದ್ರೌಪದಿ, ಯಾರೇ ಇರ್ಲಿ, ಹೌದು ಬುದ್ಧಿ, ಕಾಡಿಗೆ ಬಂದ್ರು. ಪಾಂಡವರು ತಾವಾಗಿ ಕಾಡಿಗೆ ಧರ್ಮರಾಯನ ಹೇಳಿಕೆಯಂತೆ ಬಂದರೆ ಹೊರತು ಕೌರವನ ಎಲ್ಲಿ ಅಟ್ಟಿದ ಹೋಗೋದಿಲ್ಲ ಕಾಡಿಗೆ ಅಂತ ನೆಟ್ಟಗೆ ಭೀಮಸೇನ ನಿಲ್ತಿದ್ರೆ ಇವತ್ತು ತಣ್ಣೀರಿನಲ್ಲಿ ಮುಳುಗುತ್ತಿದ್ದ ಕೌರವ. ಇವನಿಗೆ ಓಡಿಸಕ್ಕಾಗ್ತಿರ್ಲಿಲ್ಲ. ಆದ್ರೆ ಈಗ ಹೇಳೋದಕ್ಕೇನು? ಪಾಂಡು ಸುತರನ್ನು ಕಾಡಿಗೆ ಅಟ್ಟಿಬಿಟ್ಟಿದ್ದೇನೆ ಹೇಳಿ ಏರಿದೆ ಅವನಿಗೆ ತಲೆಗೆ. ಹೌದು, ಹೌದಾ? ಹೌದು ಬುದ್ಧಿ. ಯಾರಿದ್ದಾರೋ ಅವನ ಕಡೆಯಲ್ಲಿ? ಯಾರಿದ್ದಾರೆ? ಯಾರೂ ಇಲ್ಲ. ಅವನ ತಮ್ಮಂದಿರು ಮಾತ್ರ. ಅಯ್ಯೋ, ತಮ್ಮಂದ್ರೆ ಅಂತವರು ಅಣ್ಣ ಹೇಳಿದ್ರೆ ಬಾಕಿ ಇದ್ದದೆಲ್ಲ ಒಪ್ಪುವವರು. ಹೌದು. ಸ್ವತಃ ಬುದ್ಧಿ ಒಂದಕ್ಕೂ ಇಲ್ಲ. ಅದಕ್ಕೆ ಕಾರಣ ಉಂಟು. ಏನು ಬುದ್ಧಿ? ತಾಯಿಯ ಗರ್ಭದಲ್ಲಿ ತಿಂಗಳಾಗಿ ಹುಟ್ಟಿದ್ದೆ ಅಲ್ಲ ಇಂತಹ ಕೆಟ್ಟ ಸಂತಾನ. ತಾಯಿಯ ಗರ್ಭದಲ್ಲಿ ಒಳ್ಳೆ ಬೆಳವಣಿಗೆ ಆಗಿ ಆಮೇಲೆ ಪ್ರಪಂಚದಲ್ಲಿ ಹುಟ್ಟಿ ಒಳ್ಳೆಯವರ ಸಂಪರ್ಕ ಮಾಡಿ ಹುಟ್ಟಿದವಾಗಲೇ ಕಣ್ಣು ಬಿಟ್ಟು ಪ್ರಪಂಚವನ್ನು ನೋಡಬೇಕೋ ಬೇಡ? ನೋಡ್ಬೇಕು ಬುದ್ಧಿ. ಇದು ತಾಯಿಯ ಗರ್ಭದಿಂದ ಬೀಳಲ್ಪಟ್ಟು ಮತ್ತೆ ಪ್ರಪಂಚ ನೋಡ್ಲಿಕ್ಕೆ 2 ತಿಂಗಳ ಏನ ಕಳೆದಂತೆ. ಬಹಳ ಸಮಯ ಹಿಡಿದಿದೆ. ಏನೋ ಕೃತಕೋಪಾಯದಿಂದ ಬದುಕಿಸಿದ ಆ ಮುದುಕ ಭೀಷ್ಮ, ಅವನಿಗೆ ಬೇರೆ ಏನು ಉದ್ಯೋಗ ಇಲ್ಲ. ಇಂತಹ ಕೆಟ್ಟ ಸಂತಾನವನ್ನ ತುಪ್ಪದ ಭರಣಿಯಲ್ಲಿಯೋ ಯಾವುದಲ್ಲಿಯೋ ಹಾಕಿ ಬೆಳೆಸಿ ಈಗ ಇಷ್ಟಾಗಿದ್ದಾರೆ. ಅಲ್ಪ ಬುದ್ಧಿಯೇ ಯಾರ್ಯಾರಿಗೆ ಕಿರುಕುಳ ಕೊಡೋರು. ಒಳ್ಳೇದಾಯ್ತು, ಒಳ್ಳೇದಾಯ್ತು, ಒಳ್ಳೆ ಮುಹೂರ್ತದಲ್ಲಿ ಅವ ಬಂದ. ಯಾಕೆಂದ್ರೆ ನನಗೊಂದು ಆಸೆ ಇತ್ತು. ನಮ್ಮ ಮಾವ ಒಬ್ಬನೇ ಅಲ್ಲ ಇಲ್ಲಿ ಗಂಡುಸಾಗಿದ್ದದ್ದು, ಮಾವನ ಅಳಿಯೊಬ್ಬ ಈಗ ತಯಾರಾಗ್ತಾ ಇದ್ದಾನೆ. ಈ ಸುದ್ದಿ ಹಸ್ತಿನಾವತಿಗೆ ಮುಟ್ಟಬೇಕು. ಒಂದು ಒಳ್ಳೇದಾಯ್ತು. ಇನ್ನು ಇದ್ದಾರೆ ಕೆಲವರು ಅವನೊಟ್ಟಿಗೆ. ಯಾಕೆ? ಹೆಸರಿಗೆ ಮಾತ್ರ. ಅದೆಲ್ಲ ಗತಕಾಲದ ಇತಿಹಾಸ. ನಾನಿಲ್ಲಿಂದ ಹೊರಟೆ ಅಂತ ಆದ್ರೆ ಬರೇ ದನಗಳನ್ನು ಹಿಂತಿರುಗಿಸುವುದ ಅಲ್ವೇ? ಅವನ ಜನಗಳನ್ನು ಹಿಂತಿರುಗಿಸುವುದು ಮಾತ್ರ ಅಲ್ಲ, ಹಸ್ತಿನಾವತಿಯ ನಗರವನ್ನು ಸೂರಗೊಂಡು ಸಿಂಹಾಸನದಲ್ಲಿ ಕೂತಂತಹ ಕೌರವನ್ನು ಹಿಡಿದು ಕೆಳಗೆ ಅವನ ಗೆದಮೆಟ್ಟು ಹಸ್ತಿನಾವತಿಯ ರತ್ನ ಸಿಂಹಾಸನಾರೋಹಣ ಮಾಡಿ ಮತ್ತೆ ಎಷ್ಟು ಅವಧಿ ಉಂಟಲ್ಲ, ಎಷ್ಟೋ ವರ್ಷ ಕಳೆದು ಪಾಂಡವರು ಊರಿಗೆ ಬರೋದು.
ಊರಿಗೆ ಬರುವಾಗ ನಿಮ್ದೆಷ್ಟು ಉಂಟು ಇಲ್ಲಿ ಇಟ್ಟು ಹೋದ್ದು ತಕೊಳ್ಳಿ ಅಂತ ಹೇಳಿಕೊಂಡು ಮತ್ಸ್ಯನಗರಕ್ಕೂ ಹಸ್ತಿನಾವತಿಗೂ ಒಂದು ಸಮನ್ವಯವನ್ನು ಮಾಡಿ ಬಳಿರೇ. ಆವಾಗ ಮಾತ್ರ ಬಡತಾಯಿ ಮಗ ನೀನು ಬದುಕಬೇಕು, ದೇವರು ನಿನಗೆ ಆಯುಷ್ಯ ಕೊಡಬೇಕು. ನೋಡ್ತೇನೆ ಆಗ. ಯಾರನ್ನು ನಂಬಿ ಬಂದದ್ದು ಅವ ಕೌರವ? ಯಾರ ಬಗ್ಗೆ ನಂಬಿಕೆ? ನನಗೊತ್ತುಂಟು. ಯಾರ ಬಗ್ಗೆ ಬುದ್ಧಿ? ಹಾಗೊಬ್ಬ ಬಹಳ ಹಿಂದಿನಿಂದ ಇದ್ದಾನೆ. ಯಾರವ? ಭೀಷ್ಮ. ಭೀಷ್ಮ ಹಸ್ತಿನಾವತಿಯ ರತ್ನ ಸಿಂಹಾಸನಕ್ಕೆ ರಕ್ಷಣೆಯೇ ಆ ಮುದುಕ. ಹೇಳ್ತಾರೆ ಹಂಗೆ. ಆ ಹೆಸರಿನಿಂದಲಾಗಿ ಯಾರೂ ಹಸ್ತಿನಾವತಿಯನ್ನು ಹೋಗಿ ಮುತ್ತುವುದಿಲ್ಲ. ಆ ಮುದುಕನಿಗೆ ಒಂದು ದೋಷ ಉಂಟು. ಏನು ಬುದ್ಧಿ? ಅವನಿಗೆ ಬೇಡ ಅಧಿಕಾರ, ಬೇಡ. ಹಾಗೆಂತ ತಾನು ಬದುಕಿರುವಲ್ಲಿವರೆಗೆ ಮತ್ತೊಬ್ಬನಿಗೆ ಬಿಡ್ಲಿಕ್ಕೂ ಇಲ್ಲ. ಹಾಗೊಬ್ಬ ಭೀಷ್ಮ. ಬರೇ ಪ್ರಚಾರ ಗೋಪಾಲಕ, ಬರೇ ಪ್ರಚಾರ ಮಾತ್ರ. ನಾನು ತಿಳಿದ ಹಾಗೆ ಆ ಭೀಷ್ಮ ಈವರೆಗೆ ಯುದ್ಧಾಂಗಣದಲ್ಲಿ ಹೋರಾಡಿದ್ದಕ್ಕೆ ಪುರಾವೆ ಇಲ್ಲ. ಎಲ್ಲಿಯೋ ಒಂದು ಸುದ್ದಿ ಉಂಟು. ಕಾಶಿ ದೇಶದ ಅರಗೋರಿಯರನ್ನು ತಕೊಂಡು ಬಂದು ಕೊನೆಗೆ ಒಬ್ಬಳನ್ನು ತಿರಸ್ಕರಿಸಲಾಗಿ ಅವಳು ಹೋಗಿ ಪರಶುರಾಮಾಚಾರ್ಯನಿಗೆ ದೂರಿಟ್ಟು ಪರಶುರಾಮಾಚಾರ್ಯ ವಿಚಾರಣೆಗೆ ಅಂತ ಬಂದಾಗ ವಿಚಾರಣೆಗೆ ಅದು ಮುಖ್ಯ ಶಬ್ದ. ಹೌದು. ಆಗೋದಿಲ್ಲ, ಬೇಕಾದ್ರೆ ಯುದ್ಧ ಮಾಡ್ತೇನೆ ಅಂತ ಬಿಲ್ಲೆತ್ತಿದವ ಈ ಭೀಷ್ಮ. ಪರಶುರಾಮ ಬಂದದ್ದು ವಿಚಾರಣೆಗೆ. ಯಾರು? ಪರಶುರಾಮ ಯಾರು? ಭೀಷ್ಮನಿಗೆ ಗುರು ಶಿಷ್ಯನ ವಿಚಾರಣೆ ಬಂದಾವಾಗ ಯುದ್ಧ ಮಾಡ್ತೇನೆ ಅಂತ ಹೇಳಿಕೊಂಡು ಆ ಮುದುಕನಾದಂತಹ ಬ್ರಾಹ್ಮಣ ಪರಶುರಾಮ ಅದು ಗುರುವಿನಲ್ಲಿ ನಿನಗೆ ಸೋತೆ, 2 ಪೆಟ್ಟು ಬೀಳುವಾಗ ಆ ಮುದುಕ ಬ್ರಾಹ್ಮಣ ನಿನಗೆ ಸೋತೆ ಅಂತ ಹೇಳಿದ. ಯಾಕೆ ಹೇಳಿದ? ಇಲ್ಲದ್ರೆ 3ನೇ ಪೆಟ್ಟಿಗೆ ಬ್ರಾಹ್ಮಣ ಇಲ್ಲ. ಹೌದು. ಇದು ಒಂದು ಸುದ್ದಿ ಉಂಟು. ಬೇರೆ ಎಲ್ಲಿ ದಿಗ್ವಿಜಯ ಮಾಡಿದ್ದಾನೆ ಈ ಭೀಷ್ಮ? ಬೇರೆ ಕತೆ ಗೊತ್ತಿಲ್ಲ. ಅಂದ್ರೆ ಒಂದುಂಟು, ಕೆಲವರು ಹಾಗೆ ಪ್ರಚಾರ ಅಬ್ಬರವೇ. ಮೊದಲೊಬ್ಬ ಹೇಳಿದ್ದಾನಂತೆ, ನಾನೇ ಎದ್ದು ಬರಬೇಕಾ ಅಲ್ಲ ನೀನೇ ಬಂದು ಕೊಡ್ತೀಯ ಅಂತ. ಎಂತದ್ದು? ಕಾಣಿಕೆ. ಅಂದ್ರೆ ಅವನಿಗೆ 2 ಕಾಲು ಇಲ್ಲ ಅಂತ ಆಚೆವನಿಗೆ ಗೊತ್ತಿಲ್ಲ. ಹೀಗೆ ಮುದುಕ ಭೀಷ್ಮ. ಮತ್ತೊಬ್ಬ ಇದ್ದಾನೆ ಕೋಲಗುರು. ಈ ಹಸ್ತಿನಾವತಿ ಅರಸು ಮಕ್ಕಳಿಗೆಲ್ಲ ಧನುರ್ವೇದವನ್ನು ಕಲಿಸಿದವ ಬ್ರಾಹ್ಮಣ ಅಷ್ಟೇ, ಬ್ರಾಹ್ಮಣ್ಯ ಇಲ್ಲ. ಬಡ ಬ್ರಾಹ್ಮಣ. ಬಡ ಅಂತ ಹೇಳಬೇಡ, ಬ್ರಾಹ್ಮಣ್ಯ ಏನೂ ಇಲ್ಲ. ಅವನಿಗೆ ದ್ರುಪದ ರಾಜನಲ್ಲಿ ವಿರೋಧ. ಇಡೀ ಹಸ್ತಿನಾವತಿಯವರೆಗೆ ಕಣ್ಣು 2 ರಾಷ್ಟ್ರದ ಮೇಲೆ, ಒಂದು ನಮ್ಮದು, ಮತ್ತೊಂದು ಪಾಂಚಾಲ. ಹೌದು. ಪಾಂಚಾಲ ರಾಜನು ಹಸ್ತಿನಾವತಿಯವರೆಗೆ ಬಗ್ಗಿ ಕಪ್ಪ ಕಾಣಿಕೆ ಕೊಡ್ತಾ ಇರಲಿಲ್ಲ. ಹಾಗಾಗಿ ಆ ದ್ರುಪದನಲ್ಲಿ ಇವನಿಗೆ ದ್ವೇಷ. ಯಾರಿಗೆ? ಈ ದ್ರೋಣನಿಗೆ. ಬ್ರಾಹ್ಮಣ್ಯ ಉಂಟೇನೋ ಎಲ್ಲಿಯೋ ವಿದ್ಯಾರ್ಥಿ ದೆಸೆಯಲ್ಲಿ ಹೀಗೆ ಆನಂದಕ್ಕೆ ಪರಸ್ಪರರು ಮಾತಾಡಿಕೊಂಡದ್ದು. ನಾಳೆ ನೀನು ರಾಜನಾಗ್ತಿ, ನಾನು ಬ್ರಾಹ್ಮಣ. ಇಲ್ಲಪ್ಪ, ನಾನು ರಾಜನಾದ್ರೆ ನಿನ್ನನ್ನು ಬಿಟ್ಟಾಗ್ತೇನ, ನಿನಗರ್ಧ ನನಗರ್ಧ ಅಂತ ಹೇಳಿಬಿಟ್ಟ. ವಿದ್ಯಾರ್ಥಿ ದೆಸೆಯಲ್ಲಿ ಏನೆಲ್ಲ ಹೇಳೋದಿಲ್ಲ. ಹಾಗೆ ಹೇಳಿದ್ದನ್ನೆಲ್ಲ ನಡೆಸಿದ್ರೆ ಲೋಕ ಉಂಟ. ಇದನ್ನೇ ದೊಡ್ಡ ಶಾಸನವಾಗಿ ತಿಳ್ಕೊಂಡು ಹಸ್ತಿನಾವತಿಯಿಂದ ಮದುವೆಯಾಗಿ ಕೃಪಾಚಾರ್ಯನ ತಂಗಿಯನ್ನು ಹೋಗಿ ಕೇಳಿದ್ದು. ನನಗೆ ಗುರ್ತಾ ಉಂಟಾ? ರಾಜ್ಯಸಭೆಯಲ್ಲಿ. ಹೌದು. ಈ ಕೆಲವು ಬ್ರಾಹ್ಮಣರಿಗೆ ಶಿಷ್ಟಾಚಾರವೇ ಗೊತ್ತಿಲ್ಲ. ಹಳೆ ಸ್ನೇಹವನ್ನೇ ಮುಂದಿಟ್ಟುಕೊಂಡು ರಾಜ್ಯಸಭೆಯಲ್ಲಿ ಒಡ್ಡೊಳಗಸನಾದವನಲ್ಲಿ ಹೋಗಿ, ಅಯ್ಯ ದ್ರುಪದ, ನನ್ನ ಪರಿಚಯ ಉಂಟು. ಎಲ್ಲಿ ಪರಿಚಯ? ಈ ಏಕಾದಶಿ ಬ್ರಾಹ್ಮಣ. ಅವ ಹೇಳಿದ, ನೀನೇ ಹೇಳು ಅಂತ. ನಾನು ದ್ರೋಣ. ಆದೀತು, ಏನು ಬಂದಿದ್ದಿ? ಅರ್ಧ ಅಲ್ಲ, ಅರ್ಧಚಂದ್ರ ಪ್ರಯೋಗ. ರಾಜ ಹೇಳೋದೆ ಎಲ್ಲರ ಎದುರು ಹೇಳಿದ ಮರ್ಯಾದೆ ಹೋಗೋದಲ್ಲ ಅಲ್ಲಿ.
ಸರಿ. ಹಾ. ಸೇಡು ತೀರಿಸಲಿಕ್ಕೆ ಅಂತ ಹಸ್ತಿನಾವತಿಯಲ್ಲಿ ಬಂದು ಹಾ. ಈ 105 ಅರಸ ಮಕ್ಕಳನ್ನು ತಯಾರು ಮಾಡಿದ. ಹಾ. ದ್ರುಪದನಲ್ಲಿ ವಿರೋಧವನ್ನು ಸಾಧಿಸಿದ. ಹೌದು, ಸಾಧಿಸಿದ. ಆ ಅರ್ಜುನ ಹೋಗಿ ದ್ರುಪದನನ್ನು ಬಿಗಿದು ತಂದು ಇವನ ಮಂಚಕ್ಕೆ ಕಟ್ಟಿದ. ಹಾ. ಬ್ರಾಹ್ಮಣನಿಗೆ ಹಾಲೋಗರ ಊಟ ಮಾಡಿದಷ್ಟು ತೃಪ್ತಿ ಆಯ್ತು. ಸಂತೋಷ ಆಯ್ತು. ಅರ್ಧ ರಾಜ್ಯ ಸಿಗಿತು. ಹಾ. ಸಿಕ್ಕಿದ್ರೆ ಆಡಳಿತ ಇವನ ಕೈಗೆ ಬಂತ? ಇಲ್ಲ, ಅದ ಅರಸು ಮಕ್ಕಳ ಕೈಗೆ ಹೋಯ್ತು. ಹೌದು. ಈಗಂತೂ ಕೌರವೇಶ್ವರ ತಾನೆ ಅಂತ ಹೇಳ್ತಾನೆ. ಹ್ಮ್. ಈಗ ಈ ದ್ರೋಣನಿಗೆ ಏನಾಗಿದೆ, ತಾನಗೆ ಅಂತ ಬಂದ ಅರ್ಧ ರಾಜ್ಯ ಕೌರವನ ಸ್ವಾಧೀನ. ಓ, ಅವ ಹೇಳಿದ ಹಾಗೆ ಕೇಳದಿದ್ರೆ ಅರ್ಧ ರಾಜ್ಯ ಕೌರವ ಇವನಿಗೆ ಕೊಡೋದಿಲ್ಲ. ಕೊಡೋದಿಲ್ಲ. ಬರಬರುತ್ತಾ ಎಲ್ಲಿಗೆ ಮುಟ್ಟಿತು? ತನ್ನ ಪ್ರೀತಿಯ ಶಿಷ್ಯ ಅರ್ಜುನ. ಅರ್ಜುನಿಗೆ ದ್ರುಪದನ ಮಗಳ ಮದುವೆ ಆಯ್ತು. ಈಗ ಅರ್ಜುನು ಅವನ ಸ್ವಾಧೀನ ಇಲ್ಲ, ದ್ರೋಣನ ಸ್ವಾಧೀನ ಇಲ್ಲ. ಇಲ್ಲ. ತ್ರಿಶಂಕು ಸ್ವರ್ಗದಲ್ಲಿ ಬ್ರಾಹ್ಮಣ್ಯವನ್ನು ಬಿಟ್ಟು ಈಚೆಗೆ ಕ್ಷತ್ರಿಯನೂ ಆಗದೆ ಏನೋ ಇದ್ದದಕ್ಕೆ ಉಸಿರಾಡುತ್ತಾ ಇದ್ದಾನೆ. ಇಂತಹ ಬ್ರಾಹ್ಮಣ ದ್ರೋಣ ಒಬ್ಬ. ಮತ್ತೊಂದು ತಲೆ ಕೆಟ್ಟವ, ಯಾವಾಗ ನೋಡಿದ್ರು ಹುಚ್ಚುಚ್ಚು ಮಾತನಾಡುವ ಅವನ ಮಗ ಒಬ್ಬ ಅಶ್ವತ್ಥಾಮ. ಅಶ್ವತ್ಥಾಮ. ಕರ್ಣ ಒಬ್ಬ ಇದ್ದಾನೆ. ಪ್ರಾಮಾಣಿಕ ಹೌದು, ಪ್ರಾಮಾಣಿಕ ಹೌದು. ಆದ್ರೆ ಮೊನ್ನೆ ಒಂದು ಯುದ್ಧದಲ್ಲಿ ಚಿತ್ರಸೇನ ಕಳಗದಲ್ಲಿ ಏನು ಆ ಗಂಧರ್ವರಿಂದ ಪೆಟ್ಟು ತಿಂದು ಎಲ್ಲಿಯೋ ತಲೆಮರೆಸಿಕೊಂಡವ. ಕೌರವ ಬಿಡುಗಡೆ ಆದ ಮೇಲೆ ಕೌರವೇಶ್ವರ ಬಂದನು ಅಂತ ಕೇಳ್ತಾ ಹೊರಗೆ ಬಂದಂತ. ಆವಾಗ ಭೀಷ್ಮ ಒಂದು ಮಾತು ಹೇಳಿದನಂತೆ, ಇದ್ರೆ ನಿನ್ನಂತಹ ವಿಶ್ವಸ್ತ ಭೃತ್ಯ ಇರಬೇಕು ಅಂತ. ಸಮಯಕ್ಕೆ ಕೈ ಕೊಡುವ ಅವ ಕರ್ಣ. ಇನ್ನು ಯಾರಿದ್ದಾರೆ ಹೇಳು? ಯಾರು ಇಲ್ಲ. ಹಾಗಾದ್ರೆ ಭೀಷ್ಮ ಬಿಡು, ಹೋಗಲಿ. ದ್ರೋಣ ಆ ಕಡೆ ಇರಲಿ, ಲೆಕ್ಕಕ್ಕಿಲ್ಲ. ಕರ್ಣ ಹೀಗೆ ಒಬ್ಬನಿಗೆ ವಾರ್ಧಕ್ಯ, ಮತ್ತೊಬ್ಬನಿಗೆ ಎರಡೂ ಇಲ್ಲ, ಬ್ರಾಹ್ಮಣ್ಯವೂ ಇಲ್ಲ, ಕ್ಷಾತ್ರವೂ ಇಲ್ಲ, ಮತ್ತೊಬ್ಬನಿಗೆ ಹುಚ್ಚು, ಮತ್ತೊಬ್ಬನಿಗೆ ವಿಶ್ವಸ್ತನಲ್ಲ. ಇಂಥವರನ್ನೆಲ್ಲ ನಂಬಿಕೊಂಡು ಕೌರವ ಬಂದಿದ್ದಾನೆ. ನಿಜವಾಗಿ ಆದ್ರೆ ಕೌರವ ಹುಚ್ಚು ಕಟ್ಟಿದ. ಕೌರವ ಮರುಳಾದ. ಅವ ಮರುಳಾಗಲಿ. ಆದ್ರೆ ನಾವೇನು ಮಾಡಬೇಕು? ಏನ್ ಮಾಡ್ಬೇಕು? ಚತುರಂಗ ಬಲ ಕೂಡಿಕೊಂಡು ವಿರೋಧಿಗಳ ಪಡೆಯನ್ನು ಮುಗ್ಗರಿದು ನಮ್ಮ ದನಗಳನ್ನು ಬಿಡಿಸಬೇಕು. ಹೌದು, ಬಿಡಿಸಬೇಕು. ಎಂತದ್ದು? ಹೌದು, ಬಿಡಿಸಬೇಕು. ಏನಾದರೂ ಈ ಹೊತ್ತು ಕೌರವನಿಗೆ ಒಳ್ಳೆ ಯೋಗ. ಏನು ಬುದ್ಧಿ? ಇಲ್ಲದಿದ್ರೆ ನನಗೆ ಹೀಗಾಗಬೇಕೇನೋ? ನಿಮಗೊಂದು ಅವಕಾಶ ಇದೆ ಈಗ. ನನಗೆ ಹೀಗಾಗಬೇಕಾ ಹೇಳು? ಹೌದು. ಬಾಯೋಳಾಡಿದ್ದಾರೆ ಏನು ಮಾಡೋಣ? ಕೌರವನ ಭ್ರಮೆಗೆ ಸರಿಯಾದ ಔಷಧಿಯನ್ನು ಕೊಡಬಹುದಾಗಿತ್ತು. ಮತ್ತೇನು ಅಂತ ಈಗ ನಾನು ಸಹ ಆಲೋಚನೆ ಮಾಡೋದು. ಏನು ಬುದ್ಧಿ? ಮತ್ತೇನು ಮಾಡುವ ಈಗ? ನಿನಗೊತ್ತಿಲ್ವೇನು? ನಿಮಗೆ ನಮ್ಮ ತಂದೆಯವರು ನಿನ್ನೆ ಯುದ್ಧವನ್ನು ಎದುರಿಸುವುದಕ್ಕೆ ಹೋದರೋ ಇಲ್ವೋ? ಹೋದ್ರು. ಮಗನೇ, ನಿನ್ನ ಸಾರಥಿಯನ್ನು ಕಳುಹಿಸಿಕೊಡು ನನ್ನ ರಥಕ್ಕೆ. ಅಂದ್ರೆ ಆ ಸಾರಥಿ ಇದ್ದಾನಲ್ಲ, ಹೌದು, ನನ್ನ ರಥ ತಪ್ಪಿದರೆ ಮಹಾರಾಜರಾದ ನಮ್ಮ ತಂದೆಯವರ ರಥದಲ್ಲಿ ಮಾತ್ರ ಕೂತುಕೊಳ್ಳುವ ಸಾರಥಿ. ಹೌದು. ಅವನ ಸ್ಥಾನ ಬಹಳ ದೊಡ್ಡದು. ಹೌದು. ಮತ್ತೆ ಇನ್ನೊಂದು, ಈ ಎಲ್ಲ ಸಾರಥಿಯರನ್ನು ನಮ್ಮ ಮಹಾರಾಜರ ರಥದಲ್ಲಿ ನನ್ನ ರಥದಲ್ಲಿ ಎಲ್ಲ ಕೂತುಕೊಳ್ಳಿಸುವುದು ಹೇಗೋ? ವಿಶ್ವಾಸ ಇಲ್ಲ. ವಿಶ್ವಾಸ ಹೇಗೆ? ಅದರಲ್ಲಿದ್ದ ಒಂದೊಂದು ಕೀಲು ಕೂಡ ಎಂಥದ್ದು? ಅಯ್ಯೋ, ಚಿನ್ನದ್ದು. ಅದರಲ್ಲಿದ್ದಂತಹ ನವರತ್ನಗಳಿಗೆ ಬೆಲೆ ಎಷ್ಟು? ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸಾರಥಿ ಕೂತಲ್ಲೇ ಒಂದನ್ನು ಹಾರಿಸಿಬಿಟ್ರೆ ನಮಗೂ ಹೋಯ್ತೋ ಇಲ್ವೋ? ಹೋಯ್ತು ಅಲ್ಲ, ಹೇಳಿದ್ದನ. ಹೌದು. ಹೋದ್ರೆ ಹೋಗಲಿ, ಮತ್ತೆ 20 ತರಬಹುದು. ಆದ್ರೆ ರಥಕ್ಕೊಂದು ಊನ ಬರಲಿಲ್ಲ. ಊನ ಬಂತು. ಹಾಗಾಗಿ ಮಹಾರಾಜರ ರಥ ತಪ್ಪಿದರೆ ಯುವರಾಜರ ರಥ ಅಷ್ಟೇ. ಅದರಲ್ಲಿ ನನ್ನ ಪ್ರಾಯದವನೇ ನನ್ನ ಸಾರಥಿ. ಹೌದು. ನಮ್ಮ ತಂದೆಯವರಿಗೆ ಒಂದು ಉತ್ಸಾಹ ಬಂದದ್ದು, ತರುಣನಾದಂತಹ ನಿನ್ನ ಸಾರಥಿಯನ್ನೇ ನನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಯುದ್ಧಕ್ಕೆ ಹೋಗ್ತೇನೆ ಅಂತ.
ಬಹುಶಃ ನಮ್ಮ ತಂದೆಯವರಿಗೆ ಮೀಸೆ ಬೆಳಿಯಾಗಿದೆ. ಹಾ. ಇದ್ರು ನನ್ನ ಹಾಗೆ ಚಿಗುರು ಮೀಸೆ ಒಬ್ಬ ಸಾರಥಿ ಇದ್ರೆ ದೂರದಿಂದ ನೋಡುವಾಗ ಆಚೆ ಇದ್ದವನು ಯುವರಾಜನೇ ಅಂತ ತಿಳಿದು ಅವರೆಲ್ಲಾದ್ರು ಹೆದರಿ ಓಡ್ದಾರೆ ಓಡ್ಲಿ ಅಂತ. ಅಲ್ಲ, ನಮ್ಮ ತಂದೆಯವರು ಕೂಡ ಬುದ್ಧಿವಂತ. ಹಾ. ಅವರಿಗೆ ಗೊತ್ತುಂಟು ಅವರ ಯೌವನ ಇಲ್ಲಿ ಹೀಗೆ ಬೆಳೆಯುತ್ತಾ ಉಂಟು ಅಂತ. ಹಾ. ಅವರಲ್ಲಿ ಅದು ಇಳಿಯುತ್ತಾ ಹೋಗಿದೆ. ಹೌದು. ಏನೇ ಆಗಲಿ ಆಗಲಿ ಸಾರಥಿಯು ಹೋದ. ಹೋಗುವಾಗ ಒಂದು ಮಾತು ಹೇಳಿದ, ಯುವರಾಜರೇ ಹಾಗಾದ್ರೆ ಹೋಗ್ತೇನೆ, ಹೋಗು ಅಂತ ನಾನು ಹೇಳಿಬಿಟ್ಟೆ. ಅದೇ ಅದದು ತೊಂದರೆ. ಹೋಗಿ ಬರ್ತೇನೆ ಅಂತ ಹೇಳ್ತಿದ್ರೆ ಹೋಗಿ ಬಾ ಅಂತ ಹೇಳ್ತಿದ್ದೆ. ಹೋಗ್ತೇನೆ ಅಂತ ಹೇಳುವ ಹೋಗು ಅಂತ ಹೇಳಿ ಹೋಯ್ತು. ಅದು ಹಾಗೆ ಆಯ್ತು. ಹೋದದ್ದೇ. ಈಗ ನನ್ನ ರಥ ಸಾರಥಿ ಇಲ್ಲದೆ ಶೂನ್ಯವಾಗಿದೆ. ಹೌದು. ಒಬ್ಬ ಸಾರಥಿ ಬೇಕೋ ಬೇಡ? ಸಾರಥಿ ಇಲ್ಲದೆ ಹೋಗುದು ಹೇಗೆ? ಸಾರಥಿ ಎಂತವ ಬೇಕು? ಎಂತವ? ಅರ್ಹತೆ ಇದ್ದವ ಬೇಕು. ಹೌದು. ನನ್ನ ಅಂತಸ್ತಿಗೆ ಸರಿಯಾಗಿ ಬೇಕು. ಯುವರಾಜನ ಸಾರಥಿ. ಈಗ ನಿನಗೆ ಬೇಕಾದ ವೇಷ ಭೂಷಣ ಎಲ್ಲ ತೊಟ್ಟು ನಿನ್ನನ್ನು ಕೂತುಗೊಳಿಸಬಹುದು. ಆದ್ರೂ ಅವರನ್ನು ಕಂಡ್ರೆ ನಿನ್ನ ಕೈಕಾಲು ನಡುಗುತ್ತದೆ. ನನಗೆ ಧೈರ್ಯ ಬರುದಿಲ್ಲ. ಸಾರಥಿಯಾದ ನೀನೇ ನಡುಗಿರಿ, ರಥವೇ ನಡುಗುತ್ತದೆ. ಆಮೇಲೆ ರಥದಲ್ಲಿ ಕೂತವ ನಡುಗಿದ್ರು ತೊಂದರೆ ಇಲ್ಲ. ರಥದಲ್ಲಿ ಕೂತವ ಕಣ್ಣು ಕೂರಿದ್ರು ತೊಂದರೆ ಇಲ್ಲ. ರಥವನ್ನು ಸಾಗಿಸುವವ ಹೌದು ಅವ ಚಾಲಕ. ಆದ ಕಾರಣ ಅವ ಬಹಳ ಎಚ್ಚರವಾಗಿರ್ಬೇಕು. ಎಷ್ಟೋ ಸಲ ಆ ಚಾಲಕ ಎಚ್ಚರ ಇಲ್ಲದೆ ರಥದಲ್ಲಿ ಕೂತವರು ಕೈಕಾಲು ಮುರುಕೊಳ್ಳೋದು. ಹೌದು. ಅದರಿಂದ ಸಾರಥಿ ಅಲ್ಲಿಂದ ಗೋಪಾಲಕ. ಅದಕ್ಕೆ ನಾನು ಹೇಳಿದ್ದು ಕೌರವೇಶ್ವರನಿ ಇವತ್ತು ಶುಭ ಯೋಗ ಅಂತ. ಇವತ್ತು ಬೆಳಿಗ್ಗೆ ಎದ್ದು ಯಾರ್ದೋ ಒಳ್ಳೆ ಮುಖ ನೋಡಿದ್ದ ನಾವು. ಇಲ್ಲದೆ ಇದ್ರೆ ನನ್ನ ಏನು ಮಾಡೋದು? ಸಾರಥಿ ದೇವರಲ್ಲಿಯೇ ನಾನು ಪ್ರಾರ್ಥಿಸಬೇಕಷ್ಟೇ. ಹೌದು. ಸಾರಥಿಯನ್ನು ಪೂರ್ತಿ ಬೇಡ, ಹೆಸರಿಗೆ ಸಾಕು. ಹೆಸರಿಗೆ ಕುಳಿತರೆ ಸಾಕು. ಬಂದು ಅಂದ್ರೆ ಕಂಡ್ರೆ ಗಂಭೀರವಾಗಿರ್ಬೇಕು. ಹೌದೌದು. ಜನ ಗಂಭೀರವಾಗಿರ್ಬೇಕು. ಸಾರಥ್ಯ ಗೊತ್ತಿದ್ದವ. ಈ ಹೊತ್ತು ನನ್ನ ಮನೆ ದೇವರು ಸದಾಶಿವ ಒಂದು ಸಾರಥ್ಯ, ಅರ್ಧ ಸಾರಥಿಯನ್ನು ಕೊಟ್ಟ ಕೌರವನ ಹೆಣ ಬೀಳ್ತದೆ. ನಿಮ್ಗೆ ದೇವರೇ ಕೊಡ್ಬೇಕಷ್ಟೇ ಸಾರಥಿ, ಬೇರೆ ಯಾರಿಗೂ ಯೋಗ್ಯತೆ ಇಲ್ಲ. ಯಾರಿದ್ದಾನೆ ಹೇಳು? ಯಾರು ಇಲ್ಲ. ಆದ್ರಿಂದ ಹೇಳಿ ಕೇಳಿ ಉಪಯೋಗವಿಲ್ಲ. ಇಲ್ಲ. ತೀವ್ರವಾದಂತಹ ನಿಷೇಧವನ್ನು ನಾವು ಶಬ್ದದ ಮೂಲಕವಾಗಿ ಇಲ್ಲಿ ಪ್ರಕಟಪಡಿಸಿ ಈ ಹೊತ್ತಿನ ಮಟ್ಟಿಗೆ ವಿರಾಮ ಹೊಂದಿದ್ದೇವೆ. ಸೈರಂದ್ರಿಯ ಮಾತುಗಳಿಂದ ಸಂತಸಗೊಂಡ ನಾನು ಅಣ್ಣನ ಸಭೆಗೆ ಹೋಗಬೇಕೆಂದು ನಿಶ್ಚಯಿಸಿ ಈ ಕಡೆಗೆ ಬಂದಿದ್ದೇನೆ. ಸುತ್ತಲೂ ಯಾರೇ ಇರಲಿ ಆ ಗೊಡವೆ ನನಗೇಕೆ? ಅಣ್ಣ ನಮಸ್ಕರಿಸಿದ್ದೇನೆ. ಒಳ್ಳೇದು ಹೇಳು. ಒಂದು ಹೊಸ ಸುದ್ದಿಯನ್ನು ಹೇಳುವುದಕ್ಕಾಗಿ ಬಂದೆನಣ್ಣ. ಹೊಸ ಸುದ್ದಿ ಏನು? ಹೊಸ ಪಾಠದ ಸುದ್ದಿ ಅಲ್ವಣ್ಣ? ಅಲ್ಲ, ನಿನ್ನ ನಾಟ್ಯಾಚಾರ್ಯರ ಸುದ್ದಿ. ಉತ್ಸಾಹದಿಂದ ಹೊರಟಿರುವ ನಿನಗೆ ಸರಿಯಾದ ಸಾರಥಿ ಇಲ್ಲವಾದ್ದರಿಂದಲೇ ನೀನು ಸುಮ್ಮನಿರಬೇಕಾಯ್ತು. ಅದು ಹೇಳಿ ಪ್ರಯೋಜನ ಇಲ್ಲ. ಈಗೀಗ ಕೌರವನಿಗೆ ಏನು ಒಳ್ಳೆ ಯೋಗ ಕೂಡಿ ಬಂದಾಗುಂಟು. ಇಲ್ಲದ್ರೆ ಪಾಂಡವರಿಗೆ ವನವಾಸ ಇಲ್ಲ. ನಮ್ಮ ಅದಕ್ಕೆ ಹೇಳಿ ಸುಖ ಇಲ್ಲ. ಕೌರವನ ದುರ್ಯೋಗ ಹೀಗಿದೆ ಎಂದು ತಿಳಿಸುವುದಕ್ಕೆ ಬಂದೆ. ನನ್ನ ನಾಟ್ಯಾಚಾರ್ಯರು ಬೃಹನ್ನಳೆ ಇರುವನಷ್ಟೇ ಆತನಿಗೆ ಸಾರಥ್ಯ ಗೊತ್ತಿದೆಯಂತೆ. ಹಿಂದೆ ಖಾಂಡವನ ದಹನ ಕಾಲದಲ್ಲಿ ಅರ್ಜುನನಿಗೆ ಸಾರಥ್ಯವನ್ನು ಮಾಡಿದ ಮಹಾನುಭಾವನು ಅವನಂತೆ. ಅವನೇ ನಿನ್ನ ಸಾರಥಿಯಾಗಿ ಬಂದರೆ ಯುದ್ಧದಲ್ಲಿ ವಿಜಯವಲ್ಲದೆ ಮತ್ತೇನು? ದೇವರು ನನ್ನ ಕಡೆಯಲ್ಲಿ. ತಂಗಿ, ನಿನ್ನ ಬಾಯಿಗೆ ಸಕ್ಕರೆ ಬಿಡು, ನಿನ್ನ ಹೊಟ್ಟೆ ತಂಪಾಗಿರ್ಲಿ. ಈ ಅರ್ಜುನಿಗೆ ಸಾರಥ್ಯ ಮಾಡಿದ್ದಾನ. ಹೌದಂತೆ. ಹಾಗಾದ್ರೆ ಸಾರಥ್ಯದಲ್ಲಿ ಚೆನ್ನಾಗಿ ನುರಿತವನಿರಬೇಕು. ಅಂತಿಂಥವನಾದ್ರೆ ಅರ್ಜುನ ರಥದಲ್ಲಿ ಕೂತುಕೊಳ್ಳಿಕ್ಕೆ ಅರ್ಜುನ ಒಪ್ಪಲಿಕ್ಕಿಲ್ಲ. ಆ ಅರ್ಹತೆ ಇದೆ, ಆದ್ದರಿಂದಲೇ ನಿನಗೆ ಸಾರಥಿ ಆಗುವುದು. ಕರ್ಕೊಂಡು ಬರ್ತೀನಿ.
ರಾಜಕುಮಾರಿ ಉತ್ತರೆಯ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಆ ಮಾತುಗಳನ್ನು ನಿರೀಕ್ಷೆ ಮಾಡಿಯೇ ನಾನು ಕುಳಿತಿದ್ದೆ. ಕುಮಾರ ಉತ್ತರನ ಮಾತುಗಳನ್ನು ನನ್ನವಳಾದಂತಹ ದ್ರೌಪದಿ ಹೇಳಿದಾಗ ಸಮರೋತ್ಸಾಹದಿಂದ ಹೊರಟಂತಹ ಸಾರಥಿಯ ಕೊರತೆಯಿಂದ ಮುಂದೇನೋ ಯೋಚಿಸ್ತಾ ಇದ್ದಾನೆ ಅಂತ ಕೇಳಿದಾಗ ಈ ಸಂದರ್ಭ ದೇವರೇ ಒದಗಿಸಿದ್ದು ಅಂತ ತಿಳಿದೆ. ವನವಾಸವನ್ನು ಪೂರೈಸಿ ಅಜ್ಞಾತವಾಸವನ್ನು ಪೂರೈಸಿ ನಾವು ಪ್ರಕಟವಾಗುವಂತಹ ಹೊತ್ತು ಬಂದಿದೆ. ನಮ್ಮಂಥವರು ಪ್ರಕಟವಾಗುವುದಿದ್ರೆ ಅದೊಂದು ಸರಿಯಾದ ರೀತಿಯಲ್ಲೇ ಆಗಬೇಕಲ್ಲ ಅಂತ ಯೋಚಿಸಿದರೆ ದೇವರೇ ಈ ಸಂದರ್ಭವನ್ನು ಕೊಟ್ಟಿದ್ದಾನೆ. ಕೌರವನಿಗೆ ನಮ್ಮನ್ನು ಹುಡುಕುವ ಆಸೆ, ನಮ್ಮನ್ನು ಹೊರತುಪಡಿಸಿ ಏನನ್ನು ಮಾಡುವುದಕ್ಕೂ ಅವನಿಗೆ ಸಾಧ್ಯ ಇಲ್ಲ. ನಾವು ಇದ್ದಷ್ಟು ದಿವಸ ಅವನಿಗೆ ನೆಮ್ಮದಿ ಇಲ್ಲ. ಅದಕ್ಕಾಗಿಯೇ ಈ ಗೋಗ್ರಹಣವನ್ನು ನಡೆಸಿದ್ದಾನೆ. ಇದು ನಮಗೆ ತಿಳಿಯುತ್ತದೆ. ಗೋವುಗಳ ಬಿಡುಗಡೆಯನ್ನು ಮಾಡುವುದರ ಮೂಲಕವಾಗಿ ನಮ್ಮ ಯೋಗ್ಯತೆ ಏನೇನೂ ಕಡಿಮೆಯಾಗಿಲ್ಲ ಅಂತ ತೋರಿಸುವುದಕ್ಕೆ ಇದು ಸರಿಯಾದ ಸಂದರ್ಭ ಅಂತ ನಾ ತಿಳಿದು ದ್ರೌಪದಿಯನ್ನೇ ಪ್ರಚೋದಿಸಿ ಉತ್ತರಿಗೆ ಸಂದೇಶವನ್ನು ಮುಟ್ಟಿಸಿ ಅವಳ ಮೂಲಕ ಉತ್ತರ ಕುಮಾರನಿಗೆ ನನ್ನಂಥ ಒಬ್ಬ ಸಾರಥಿ ಇದ್ದಾನೆ ಎಂಬ ಅರಿವನ್ನು ಮೂಡಿಸಿದ್ದು ಇಲ್ಲಿಗೆ ಬಂದಿದೆ. ಇನ್ನು ನಾನು ತಡ ಮಾಡುವ ಹಾಗಿಲ್ಲ. ನನಗೆ ಕರೆ ಬಂದಿದೆ ಅಂದ ಮೇಲೆ ಈ ಬೃಹನ್ನಳೆ ನನ್ನತನ ಏನಿದೆಯೋ ಅದನ್ನು ಗುಪ್ತವಾಗಿಟ್ಟುಕೊಂಡು ಅವನ ಬಳಿಗೆ ಸಾಗಬೇಕಾಗಿದೆ. ಉತ್ತರ ಕುಮಾರ ನನ್ನ ದೃಷ್ಟಿಯಲ್ಲಿ ಒಳ್ಳೆಯ ಹುಡುಗ, ಆದರೆ ಸಮರಾನುಭವ ಇಲ್ಲ, ಲೋಕಾನುಭವ ಇಲ್ಲ. ಅವನನ್ನು ಉಪಯೋಗಿಸಿಕೊಂಡು ಪ್ರಕಟವಾಗುವುದಕ್ಕೆ ನಾನು ಸಿದ್ಧನಾದೆ ಅಂತಂದರೆ ಅವನನ್ನು ಉದ್ಧಾರ ಮಾಡಿದ ಹಾಗೂ ಆಗ್ತದೆ. ನಮ್ಮ ಯೋಗ್ಯತೆಯನ್ನು ಒಂದು ಸರಿಯಾದ ರೀತಿಯಲ್ಲಿ ಜಗತ್ತಿಗೆ ಪ್ರಕಟ ಮಾಡಿದ ಹಾಗೂ ಆಗ್ತದೆ. ನಡೆಯೋಣ. ಕುಮಾರ, ಬರಬೇಕು. ಕರೆ ಕಳುಹಿಸಿದೆ ನೀನು, ನಾನು ಬಂದು ಬಿಟ್ಟೆ. ಒಳ್ಳೆ ಉತ್ಸಾಹದಲ್ಲಿದ್ದಿ ನೀನು. ಹೌದು. ನಾಟ್ಯಾಚಾರ್ಯರೇ, ಏನಪ್ಪ? ದಿವಸ ನನ್ನ ಪ್ರೀತಿಯ ಸೋದರಿಯನ್ನು ನಿಮ್ಮ ಕೈಗೆ ಒಪ್ಪಿಸುವಾಗ ಗುರುಗಳೇ ಅಂತ ಸಂಬೋಧಿಸಿ ನಾನು ಸಾಷ್ಟಾಂಗ ಪ್ರಣಾಮ ಮಾಡಿದ್ದೆ. ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಪಟ್ಟೆ ನಿಮ್ಮಲ್ಲಿ ನಾಟ್ಯವೋ ಸಂಗೀತವನ್ನು ಅಭ್ಯಾಸ ಮಾಡೋಣ ಅಂತ. ಅದು ಯಾಕೋ ನನಗೆ ಹಿಡಿಸಲೇ ಇಲ್ಲ. ನನ್ನ ಪಾಲು ಕೂಡ ನನ್ನ ತಂಗಿಗೆ ತಾವು ಧಾರೆ ಎರೆದಿದ್ದೀವಿ. ನಿಜವಾಗಿ ಬಹಳ ಸಂತೋಷ. ಹೇಳಿ ಕೇಳಿ ನಾನು ಕ್ಷತ್ರಿಯ ಕುಮಾರ, ನಮಗೆ ಈ ಲಲಿತ ಕಲೆಗಳೆಲ್ಲ ಹಿಡಿಸೋದಿಲ್ಲ. ನೋಡಿ ಕೇಳಿ ಸಂತೋಷ ಪಡೋದು ಮಾತ್ರ ನಮ್ಮ ಜಾಯಮಾನ. ಈಗ ನಿಮಗೆ ತೊಂದರೆ ಆಯ್ತೋ ಏನೋ? ಏನಿಲ್ಲ, ನೀನು ಕರೆದಾಗ ಏನು ತೊಂದರೆ ಬಂತು? ಒಡನೆ ಬಂದಿದ್ದೇನೆ. ವಿಷಯ ಏನು? ಹಸ್ತಿನಾವತಿಯ ರತ್ನಸಿಂಹಾಸನಾಧೀಶ್ವರರು. ಹೌದಲ್ಲೋ ನನ್ಗೆ ಗೊತ್ತಿಲ್ಲ. ಬಹುಶಃ ನಿಜವಾದ ಹಕ್ಕುದಾರರು ಊರಿನಲ್ಲಿ ಇಲ್ಲದೆ ಇದ್ದದ್ರಿಂದ ತಾನೇ ಅಂತ ಹೇಳ್ತಾನೋ ಏನು. ಆ ಕೊಬ್ಬಿದ ದುಷ್ಟ ದುರ್ಯೋಧನ ಸೈನ್ಯ ಸಮೇತವಾಗಿ ಬಂದು ನಿನ್ನೆ ತೊಡಗಿದ್ದಾನೆ ಕಿರುಕುಳ. ದಕ್ಷಿಣ ದಿಕ್ಕಿನಲ್ಲಿ ನಮ್ಮ ಗೋವುಗಳನ್ನೆಲ್ಲ ಸೆರೆ ಹಿಡಿದು ಹಸ್ತಿನಾವತಿಗೆ ಒಯ್ಯುತ್ತಿರುವ ಕಾಲಕ್ಕೆ ನಮ್ಮ ತಂದೆಯವರು ವಿನೋದ ಉಂಟು. ನಮ್ಮ ಪಾಕಶಾಲೆಯ ಅಧ್ಯಕ್ಷರಿಲ್ವ, ಅಡಿಗೆ ಭಟ್ರು, ಅವರು ಕೊಳ್ಳಿಯಿಂದಲೇ ಬಡಿದು ಇವರನ್ನು, ಅಂದ್ರೆ ಕೊಳ್ಳಿಯಿಂದ ಬಡಿದದ್ದು ಒಂದೇ. ಕೌರವರೆಲ್ಲ ಓಡಿದ್ರು. ಬಹುಶಃ ಇನ್ನವರಿಗೆ ಕೊಳ್ಳಿಗೆ ಬೇರೆಯವರು ಬೆಂಕಿ ಕೊಡೋದು ಬೇಡ ಅಂತಲ್ಲ ಏನು. ಇಂಥ ಅಲ್ಪರು ಈ ಹೊತ್ತು ಆ ದಿಕ್ಕನ್ನು ಬಿಟ್ಟು ಉತ್ತರ ದಿಕ್ಕಿನಿಂದ ನಮ್ಮ ಗೋಗ್ರಹಣ ಮಾಡಿದ್ರು. ಈ ದಿನ ಪುನಃ ಅದೇ ಕೆಲಸ ಮಾಡಿದ್ರು. ನಿನ್ನೆ ಎಲ್ಲ ಅವರು ಜಯಿಸಿದ್ದಕ್ಕೆ ನಮ್ಮ ತಂದೆಯವರು ಇದ್ದು ಇವರೆಲ್ಲ ಅಲ್ಲಿ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಎಲ್ಲಿಯೋ ನದಿ ತೀರದಲ್ಲಿಯೋ ವನದಲ್ಲಿಯೋ. ಇವತ್ತು ಗೋಪಾಲಕ ಬೆಳಿಗ್ಗೆ ಓಡಿಕೊಂಡು ಬಂದ. ಯುವರಾಜರೇ, ಕತೆ ಹೀಗೀಗಾಗಿದೆ ಕೇಳಿ ನಾನು ಸುಮ್ಮನೆ ಇರಬಾರದಪ್ಪ. ನಿನ್ನಂಥ ತರುಣ ವೀರ ಸುಮ್ಮನೆ ಇದ್ರೆ ಮತ್ತೆ ಉಂಟೆ? ಹೋಗಬೇಕು. ಮತ್ತೆ ಹೊರಡಲೇ ಇಲ್ಲ ನೀನು? ಎಲ್ಲ ಉಂಟು, ಮುಖ್ಯವಾದದ್ದು ಒಂದಿಲ್ಲ. ಧೈರ್ಯವೋ? ಅಲ್ಲಲ್ಲ, ನಿನಗೆ ಧೈರ್ಯದ ಕೊರತೆ ಆದೀತ.
ನಾನು ಏನು ಹ ಬಹುಶಃ ನನಗೊತ್ತಿಲ್ಲ. ಎಲ್ಲಿಯೂ ರಂಗ ಪ್ರವೇಶ ಆದದ್ದು ಇಲ್ಲ ಇಲ್ಲ. ಇಲ್ಲಿವರೆಗೆ. ಆದ್ರೆ ಎಲ್ಲ ಕಲ್ತು ಇಟ್ಟುಕೊಂಡಿದೆ. ಹ ನಿಜವಾಗಿ ಪ್ರಯೋಗ ಎಲ್ಲಿ ಮಾಡೋದು? ಈವರೆಗೆ ಬಾಣ ಹೊಡೆದದ್ದೆಲ್ಲ ಕೆಲವು ನಕ್ಷೆಗಳಿಗೆ ಮಾತ್ರ, ಓಹೋ ಕೆಲವು ಚಿತ್ರಗಳಿಗೆ. ಓಹೋ ಇವತ್ತೊಂದು ಸುಯೋಗ, ರಂಗದ ಅನುಭವಕ್ಕೊಂದು ಯೋಗ. ಇವತ್ತೊಂದು ಸುಯೋಗ. ಹ್ಮ್ ಕೌರವತ್ತಾಗಿ ಬಂದಿದ್ದಾನೆ. ಹ್ಮ್ ಅವನ ಒಟ್ಟಿಗೆ ಮತ್ತೆ ಯಾರಪ್ಪ? ಭೀಷ್ಮ, ಹ್ಮ್ ದ್ರೋಣ, ಹಾ ಇನ್ನು ಅಶ್ವತ್ಥಾಮ ಅವರು ಬಂದಿದ್ದಾರ. ಅವರು ಬಂದಿದ್ದ. ಅವರೇ ಬಂದದ್ದು. ಇಲ್ಲದಿದ್ರೆ ನನಗೆ ಇಷ್ಟು ಉತ್ಸಾಹ ಬರ್ತಿರ್ಲಿಲ್ಲ. ಆಹಾ ಈಗ ಸಾಮಾನ್ಯ ಜನಗಳ ಮುಂದೆ ಅಲ್ಲ, ಹಾ. ಅದು ಪ್ರಪ್ರಥಮ ಹಾ ಅಲ್ವಾ? ಹಾ ಹಾ ನಾನು ಯುದ್ಧ ಮಾಡ್ಲಿಕ್ಕೆ ಹೋಗುದ? ನಿನಗಷ್ಟು ಉತ್ಸಾಹ ಇದೆ, ಬಂದವರ ಬಗ್ಗೆ ನಿನಗೇನೋ ಒಂದು ದೊಡ್ಡ ಹೆದರಿಕೆ ಇಲ್ಲ. ಹಳೆ ತಲೆಮಾರಿಗೂ ಹ ಇಂದಿನ ತಲೆಮಾರಿಗೂ ಹ ಕೊಂಡಿಯಾಗಿದ್ದಂತಹ ಒಬ್ಬ ಭೀಷ್ಮ ಇದ್ದಾನಲ್ಲ, ಹೌದು. ಅವನ ಮುಂದೆ ಹ ಹೇಗೆ ಈಗ ಕ್ಷತ್ರಿಯ ಕುಮಾರಕರೆಲ್ಲ ತಯಾರಾಗಿದ್ದಾರೆ, ಹ ನೀನೇ ತಲೆ ಹಣ್ಣಾದವ, ಇನ್ನು ಬೇಡ ಬೇಡ ಅಂತ ಕುತ್ತಿಗೆ ಹೇಳೋದಿದ್ರು ಕೂಡ ಬೇಕು ಬೇಕು ಅಂತ ದುಡಿಯೋದು ಬೇಡ, ಹ ನಾವೆಲ್ಲ ತಯಾರಾಗಿದ್ದೇವೆ ಅಂತ ಒಂದು ತೋರಿಸಿಕೊಡ್ಬೇಕು. ಆ ಮುದುಕನಿಗೆ ಸರಿ, ಒಂದು ತೋರಿಸ್ಬೋದು ವಿಶ್ರಾಂತಿ. ತೋರಿಸ್ಬೋದು. ಮತ್ತೊಬ್ಬ ಯಾರೋ ದ್ರೋಣಾಚಾರ್ಯ ಅಂತೆ, ಹ. ಅವ ಎಲ್ಲರಿಗೂ ಕಲಿಸುವ ಅಧ್ಯಾಪಕ ಹ ಅಲ್ಲ. ಅಲ್ಲ ಈಗ ನೀವು ಅಧ್ಯಾಪಕರೇ, ಓಹೋ ಈ ಅಧ್ಯಾಪಕರಿಗೆ ಯುದ್ಧಾಂಗಣ ಪ್ರವೇಶ ಮಾಡುವ ಕೆಲಸ ಯಾಕೆ? ಅದರಲ್ಲೂ ಬ್ರಾಹ್ಮಣಿಗೆ. ಅದರಲ್ಲಿಯೂ ಬ್ರಾಹ್ಮಣ್ಣಿಗೆ. ಹ ಅವಾಗ ನೀವು ಆಕ್ಷೇಪಿಸಿಕೊಡುದು ಮತ್ತೆ ಹ. ಅಧ್ಯಾಪಕನಾದ ನನ್ನನ್ನು ಯಾಕೆ ಉಪಯೋಗಿಸ್ತಿ ಅಂತ. ಹ ಅದು ಏನು ಮಾಡುವ ಅನಿವಾರ್ಯ. ಅಂದ್ರೆ ನನ್ನನ್ನು ಉಪಯೋಗಿಸುವುದಕ್ಕಿದ್ದೀನಿ. ಹೌದೌದು. ಯಾವುದಕ್ಕೆ? ಅನಿವಾರ್ಯ. ಏನು ಅನಿವಾರ್ಯ? ನೀನು ಅರ್ಜುನ ಜೊತೆಯಲ್ಲಿ ಸಾರಥ್ಯ ಮಾಡಿದವನು ಅಯ್ಯೋ, ಮೊದಲು ಖಾಂಡವನದ. ಅದು ಇಲ್ಲಿಗೂ ಸುದ್ದಿ ಮುಟ್ಟಿತ. ನನಗೆ ಉತ್ಸಾಹ ಏನು ಅಂತ ಗೊತ್ತುಂಟು. ಹ ಕೌರವಾದಿಗಳು ಅವರಷ್ಟಕ್ಕೆ ಆಯುಷ್ಯ ಮುಗಿದು ಸಾಯ್ಲಿ ಹ. ಅಲ್ಲ ಹೇಳಿದ್ದು ನಾನು. ಹೌದು. ಭೀಷ್ಮ ದ್ರೋಣಾದಿಗಳು ಇದ್ರು ಬಂದ್ರೆ ಬರಲಿ, ಇಲ್ಲದಿದ್ರೆ ಬೆನ್ನು ತೋರಿಸಲಿ. ಹ ಅರ್ಜುನ ಸಾರಥಿ ಆದಂತಹ ನೀನು ಅರ್ಜುನ ವಿಕ್ರಮವನ್ನು, ಅವನ ಎಸುಗೆಯ ಇದನ್ನೆಲ್ಲ ನೋಡಿದ್ದೆಲ್ಲ, ಬಾಣದ್ದು ನೋಡಿದ್ದೇನಪ್ಪ. ಈ ಹುಡುಗ ಎಷ್ಟು ತಯಾರಾಗಿದ್ದಾನೆ ಅಂತ ನೀನು ನೋಡಿ ಮೆಚ್ಚಬೇಕು. ಹಾ. ನೀನು ಮೆಚ್ಚಿಸ್ತೇನೆ. ಆದ ಕಾರಣ ಸಂಪೂರ್ಣ ಮನಸ್ಸಿಟ್ಟು ಪ್ರೀತಿ ಇಟ್ಟು ನನ್ನ ರಥಕ್ಕೆ ಒಂದು ಅಪಶಕುನ ಹೇಳ್ತೇನೆ ಅಂತ ತಿಳ್ಕೊಳ್ಬಾರ್ದು. ನನ್ನ ಸಾರಥಿ ನಿನ್ನೆ ಯುದ್ಧದಲ್ಲಿ ಸತ್ತು ಹೋದ. ಹೌದೇ? ಈಗ ಸತ್ತು ಹೋದ ಸಾರಥಿಯ ಸ್ಥಾನಕ್ಕೆ ಬದುಕಿದ್ದೆ ನಾನು ಹೇಗೆ ಹೇಳೋದು? ಬೇಡ. ಆ ಸ್ಥಾನಕ್ಕೆ ನೀವು ಅಂತ ಹೇಳೋದಲ್ಲ, ನಾನು ಅವ ಸಾಯಲಿಲ್ಲ ಅಂತ ನೀವು ಬದುಕಿ ತೋರಿಸಬೇಕು ನಿಮ್ಮನ್ನು ಯುದ್ಧದಲ್ಲಿ. ಭಲೆ ಶಾಬಾಸ್ ಅಂತ ಮೆಚ್ಚಿದ್ರೆ ದನ ನಾಳೆ ಬಿಡಿಸುವ ಅಥವಾ ನಾಡ್ದು ಬಿಡಿಸುವ, ನಮ್ಮಲ್ಲಿ ಹಾಲಿಗೆ ಏನು ತೊಂದರೆ ಆಗಲಿಕ್ಕಿಲ್ಲ. ಉತ್ತರ ಕುಮಾರ, ಕಾರಣ ಮೂರ್ಲೋಕದ ಗಂಡನಾದಂತಹ ಅರ್ಜುನನೋ ಅಲ್ಲ ಈ ಭೂಮಿಂಜಯನೋ. ಕಷ್ಟ ಆಯ್ತು, ಕಷ್ಟ ಆಯ್ತು, ಕಷ್ಟ ಆಯ್ತು. ಏನಲು ನಗುತ್ತಂದ ರಾಜಕುಮಾರ, ಹೆಚ್ಚು ಕಡಿಮೆ 1 ವರ್ಷ ನಿಮ್ಮ ಮನೆಯಲ್ಲಿದ್ದೇನೆ. ಹೌದೌದು. ನಿನ್ನ ಆಶ್ರಯ, ನಿನ್ನ ಅಪ್ಪನ ಆಶ್ರಯ ವ್ಯತ್ಯಾಸ ಏನು ಬಂತು ಹೇಳು. ನೀನೊಂದು ಮಾತು ಹೇಳಿದ್ರೆ ಆಗುವುದಿಲ್ಲ ಬರುವುದಿಲ್ಲ ಅಂತ ನಾನು ಹೇಳಬಾರ್ದು. ನಾನು ಅರ್ಜುನ್ನಿಗೆ ಸಾರಥ್ಯ ಮಾಡಿದ್ದೆ, ಅದೇನು ಸುಳ್ಳಲ್ಲ. ನಾನೇ ಅರ್ಜುನ್ನೇ ನಾನು ಎಂಬಷ್ಟು ನಮ್ಮಲ್ಲಿ ಒಂದು ಮೈತ್ರಿ ಇತ್ತು, ವಿಶ್ವಾಸ ಇತ್ತು. ಆ ಕಾಲದ ಕಥೆಯನ್ನು ನೀನು ಯಾರಿಂದಲೋ ಕೇಳಿ ನನ್ನನ್ನು ಉಪಯೋಗಿಸಿ ಕೌರವಾದಿಗಳನ್ನು ಎದುರಿಸೋಣ ಅಂತ ತೀರ್ಮಾನ ಮಾಡಿದ್ರೆ ನಾನು ಅಪಶಕುನ ಹೇಳುವುದು ಅಂತ ನೀನು ತಿಳಿಯಬಾರದು. ನಾನು ನನ್ನ ಬಗ್ಗೆ ಯೋಚಿಸಬೇಕೋ ಬೇಡ. ನೀನಂತೂ ಬಹಳ ಕಲಿತವನು, ರಂಗ ಪ್ರವೇಶ ಮಾಡದೇ ಇದ್ರು ಕಲಿತದ್ದು ಕಡಿಮೆಯೋ. ಈ ಗೋಡೆಯಲ್ಲಿದ್ದ ಚಿತ್ರಗಳಲ್ಲೆಲ್ಲ ನೀನು ಮಾಡಿದ ಗಾಯ ಸುಳ್ಳ? ನಿನ್ನ ಬಾಣ ಪ್ರಯೋಗ ಏನು ಎಷ್ಟು ಅನ್ನುವುದನ್ನು ಆಚೀಚೆ ಸುಳಿದಾಡುವಾಗ ನಾನು ನೋಡಿದ್ದುಂಟು. ಆದ್ರೆ ಈಗ ನನ್ನನ್ನು ಸಾರಥಿಯಾಗುವಂತ ನೀನು ಹೇಳ್ತಾ ಇರುವುದು ಎಲ್ಲಿಗೆ? ಭೀಷ್ಮರ ಎದುರಿಗೆ. ಇಚ್ಛಾಮರಣಿಗಳು ಭೀಷ್ಮರು, ಶಾಪಾದಪಿ ಶರಾದಪಿ ಎಂದು ಹೇಳಿಸಿಕೊಂಡಂತಹ ದ್ರೋಣಾಚಾರ್ಯರು, ಕಡುಗಲಿಯಾದಂತಹ ಕರ್ಣ, ಮಹಾಮುತ್ಸದ್ದಿಯಾದಂತಹ ಶಕುನಿ, ಇವರೆಲ್ಲ ಅಲ್ಲಿ ಬಂದಿದ್ದಾರೆ ಅಂತಾದ್ರೆ ಆ ಕೌರವನ ಬಲದ ಎದುರಿಗೆ ನನಗೆ ಭರತನಾಟ್ಯದಲ್ಲಿ ಸಂಗೀತದಲ್ಲಿ ಈಗ ಆಸಕ್ತಿ ಹೊರತು ಹಿಂದೆ ಸಾರಥ್ಯ ಮಾಡಿದ್ದು ಮರೆತು ಹೋಗಿದೆ. ನನ್ನನ್ನು ಹಿಡ್ಕೊಂಡು ನೀನು ಸಾಕು, ನಾನು ಬೇಸರಿಸಬಾರದು ಅಂಥ ಮಹಾಪರಾಕ್ರಮಶಾಲಿಗಳ ಎದುರಿಗೆ. ಅಯ್ಯ, ನಾನರಿಯದವನೇ ನದಿ ಸುತ
ಹ ಹ ಅವನಿಗೆ ಗೊತ್ತುಂಟು ಹ ಭೀಷ್ಮ ಯಾರು, ಯಾರ ಮಗ, ಹ ಭೀಷ್ಮ ಎಲ್ಲೆಲ್ಲಿ ಹೋಗಿ ಏನೇನು ಮಾಡಿದ್ದಾನೆ. ಹ ದ್ರೋಣಾಚಾರ್ಯರ ಬಗ್ಗೆ ಗೊತ್ತು, ಹ ಕರ್ಣನ ಬಗ್ಗೆ ಗೊತ್ತುಂಟು. ಹ ಹಾಗಿರುವಾಗ ಅವನೇ ನನ್ನಲ್ಲಿ ಹೇಳಿದ ಮೇಲೆ ಇನ್ನು ಹೊಸದಾಗಿ ನೀವು ನನಗೆ ಉಪದೇಶ ಮಾಡೋದಕ್ಕೇನುಂಟು? ಅಂದ್ರೆ ಅವರ ಬಗ್ಗೆ ನಿನಗೆ ಲಕ್ಷ್ಯವೇ ಇಲ್ಲ ಅಂತ. ಇದೆಲ್ಲ ಗತಕಾಲದ ಇತಿಹಾಸ. ಅಂದ್ರೆ ಅವರ ಬಗ್ಗೆ ಪ್ರಚಾರ ಉಂಟು, ನಿನ್ನ ಬಗ್ಗೆ ಪ್ರಚಾರ ಇಲ್ಲ. ಆದ್ರಿಂದ ಸ್ವಲ್ಪ ಪ್ರಚಾರ ಬರಬೇಕಿದ್ರೆ 4 ಜನರ ಮುಂದೆ ಹೋಗಬೇಕೋ ಬೇಡ? ಅದು ಹೌದು, ಸಂದರ್ಭವೇ ಸಿಗಲಿಲ್ಲ. ಸಂದರ್ಭ ಈಗ ಬಂದದೆ, ಮುಂದೆ ಏನು ಪ್ರಚಾರ ಆಗ್ತದೆ. ನಾನು ಒಂದು ಮಾತಾಡ ಹೇಳು. ಭೀಷ್ಮನಿಗೆ ಏನಾದರೂ ಕೂಡ್ತದೆ? ಮುದುಕ 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 ಮುದುಕ, ಹಣ್ಣು ಮುದುಕ. ನಾನು ಯಾವ ದೃಷ್ಟಿಯಿಂದ ಹೇಳೋದು? ಈಗ ನಮ್ಮ ತಂದೆಯವರಿಗೆ ನಿಜವಾಗಿ ಭೀಷ್ಮನ ಕಾಲಾಂಶ ವಯಸ್ಸಾಗ್ಲಿಲ್ಲ, ಇಲ್ಲ, ಆದ್ರೂ ಏನು ಕೊಡುವುದಿಲ್ಲ ಅವರಿಗೆ. ಹೌದಪ್ಪ, ಎಷ್ಟೋ ಸಲ ಏಕಾಂತಲ್ಲಿ ಹೇಳ್ತಾರೆ, ಮಗ ಈಗ ನನಗೆ ಏನು ಕೊಡೋದಿಲ್ಲ ಅಂತ. ಹಾಗಿರುವಾಗ ನಮ್ಮ ತಂದೆಯಿಂದ 4 ಪಾಲು ವಯಸ್ಸಾದ ಭೀಷ್ಮನಿಗೆ ಅವನಿಗೆ ಹೋಗುವ ಕಾಲ ಅಲ್ಲೂ. ಅದು ನಿನ್ನಂತಹ ವೀರ ಇದ್ದಲ್ಲಿ ಕೌರವನ ಒತ್ತಡ ಕಾಣ್ತದೆ. ಇರ್ಬೋದು. ಕೌರವನ ಹಂಗಿನಲ್ಲಿ ಬಿದ್ದಿದ್ದಾರ ಏನೋ. ದ್ರೋಣನಂತೂ ಹಂಗಿನಲ್ಲಿ ಬಿದ್ದದ್ದೆ. ಆ ಬ್ರಾಹ್ಮಣಿಗೆ ಬೇಕೋ ಇದು? ಬೇಡ. ಅಲ್ಲ, ನಿಜವಾಗಿ ನೋಡಿದರೆ ಬೇಡ. ಒಂದು ಕಾಲದಲ್ಲಿ ಏನು ಹೆಸರು ಕೇಳಿದ ದ್ರೋಣಾಚಾರ್ಯ, ಅರ್ಜುನ್ನಂತಹ ಶಿಷ್ಯನನ್ನು ತಯಾರು ಮಾಡಿದ, ಪಾರ್ಥಯವ ಧನುರ್ಧರ ಅಂತ ಪ್ರಶಸ್ತಿ ಕೊಟ್ಟ. ಆ ಪ್ರಶಸ್ತಿ ಕೊಟ್ಟಲ್ಲಿಗೆ ನಿವೃತ್ತಿ ಪಡಿಬೇಕಿತ್ತ? ಬೇಡ, ಸಾಕಾಗುತ್ತಿತ್ತು ಅವರಿಗೆ. ಈಗ ಯಾಕೆ ಬಂದದ್ದು ದ್ರೋಣ? ಅದೇ ನೀನು ಹೇಳಿದಾಗೆ ಇರಬೇಕು. ಆವತ್ತವನಿಗೆ ಮಗನಿಗೆ ಹಾಲು ಕುಡಿಲಿಕ್ಕೆ ಒಂದು ದನ ಬೇಕಾಯ್ತು, ದೃಪದನಲ್ಲಿಗೆ ಹೋದ. ಈಗ ನಮ್ಮ ಊರಿನ ದನ ಹಿಡಿಲಿಕ್ಕೆ ಯಾಕೆ ಬಂದ? ಬೇಕಿದ್ರೆ ನೇರ ಬರಲಿ, 4 ಗೋದಾನ ಕೊಡುವ ಮಗ ಅಲ್ವ ಇವ. ಅವನಿಗೆ ಬ್ರಾಹ್ಮಣರಿಗೆ ಕೊರತೆ ಉಂಟು. ಹಾಗಿರುವಾಗ ಯಾಕೋ ಒತ್ತಡಕ್ಕೆ ಸಿಕ್ಕಿ ಬಂದ. ಮತ್ತೆ ಕರ್ಣನಿಗೆ ಕೌರವರನ್ನು ಬಿಟ್ಟರೆ ಬೇರೆ ಎಲ್ಲಿ ಉಂಟು ಸ್ಥಾನ? ಜಾಗವೇ ಇಲ್ಲ. ಆದ ಕಾರಣ ಕರ್ಣ ಎಂಬವ ಕೌರವನಿಂದಲೇ ನೋಂದಾಯಿಸಲ್ಪಟ್ಟ. ಅವನ ಸಭೆಯ ಒಬ್ಬ ಸದಸ್ಯ. ಕೌರವ ಹೇಳಿದ್ದಕ್ಕೆ ಹೌದು ಅಂತ ಹೇಳಲಿಕ್ಕೆ ಒಬ್ಬ ಮುಖಂಡ. ಅಷ್ಟೇ. ಅಲ್ಲ ಅಂತ ಹೇಳಿದ್ರೆ ಹೊರಗೋಗುವಂತ ಕೌರವ ಹೇಳಿದ್ರೆ ಅವ ಮತ್ತೆ ಭಿಕ್ಷೆ ಬಿಡ್ಬೇಕು. ಹೌದು, ಎಲ್ಲಿ ಹೋದನು ಪಾಪ? ಏನೋ ಬಂದಿದ್ದಾರೆ. ಆದ ಕಾರಣ ಇವರ ಬಗ್ಗೆ ಎಲ್ಲ ನಾನು ತಿಳಿಯದಿದ್ದವ ಅಂತ ನೀನು ತಿಳ್ಕೊಳ್ಬೇಡ. ಆದ್ದರಿಂದ ಸಾರಥಿ, ನೀನು ಹಿಂದೆ ಮುಂದೆ ಆಲೋಚನೆ ಮಾಡಬೇಡ. ಧೈರ್ಯಸ್ಥನಾಗು. ಅರ್ಜುನ ಯುದ್ಧ ನೋಡಿದ ನಿನಗೆ ಹೌದು ಯುದ್ಧ ಇವನದ್ದು ಅಂತ ನನಗೊಂದು ಉತ್ಸಾಹ ಉಂಟು. ಸ್ವಲ್ಪ ಹತ್ತಿರ ಯಥಾರ್ಥ ಹೇಳಬೇಕು. ಹೇಳು. ನನ್ನ ಮನಸ್ಸಾಕ್ಷಿ ಹೇಳ್ತದೆ ಯುದ್ಧವೇ ಆಗ್ಲಿಕ್ಕಿಲ್ಲ. ಹೌದು, ನಾನು ಹೋದ್ರೆ ಯುದ್ಧವೇ ಆಗ್ಲಿಕ್ಕಿಲ್ಲ. ಅಂದ್ರೆ ನಿನ್ನನ್ನು ಕಂಡಾಗಲೇ ಕಂಗಾಲಾದ, ಕೈಯಲ್ಲಿ ಹಿಡಿದ ಈ ಧನುಸಿನ ಠಂಕಾರ ಕೇಳಿದ್ರೆ ನನಗೆ ಒಂಥರ ಕಂಗಾಲಾಗುವ ಸ್ಥಿತಿ ಉಂಟು ನಿನ್ನ ವೀರಾವೇಶ ಕಾಣುವಾಗ. ಇದೆಲ್ಲ ಹೊಸ ವಿದ್ಯಾಭ್ಯಾಸ. ಹೌದಪ್ಪ, ಅವರೆಲ್ಲ ಹಳುತ್ತು ಕಲಿತದ್ದು. ಈ ಧನುಷ್ಠಂಕಾರ ಎಲ್ಲಿ ಕೇಳಿದ್ದಾರೆ? ಆವತ್ತು ರಘುರಾಮಚಂದ್ರಮನ ಧನುಷ್ಠಂಕಾರ ಕೆಲವರಿಗೆ ಕೇಳಿಸಿದಂತೆ, ಇನ್ನು ಮುಂದೆ ಕೇಳಿಸುವುದಿದ್ರೆ ಉತ್ತರ ಭೂಪನದ್ದು. ಕಾರಣ ಮಾತ್ರಳತ ನಾವು ಹೊತ್ತು ಕಳೆಯುವುದಲ್ಲ. ಏನೇ ಆಗಲಿ, ನಾನು ಶಿವರಲ್ಲಿ ಬೇಡಿದ್ದು ಅಷ್ಟೇ, ನನಗೊಂದು ಅರ್ಧ ಸಾರಥಿ ಸಿಕ್ಕಿದ್ರೆ ಅಂತ. ಎಲ್ಲವೂ ದೈವಾನುಕೂಲವಾಗಿ ಬಂದದೆ. ನೀವು ಮನಸ್ಸಿಗೆ ಹಚ್ಚಿಕೊಳ್ಬೇಡಿ. ಈಗ ನಿಮ್ಮನ್ನು ನಾನು ಅರ್ಧಕ್ಕೆ ಸೇರಿಸಿಕೊಳ್ಳೋದು. ಸಾಕಪ್ಪ, ನೀನು ಹಿಡಿಯಾದ್ರೆ ನಾನು ಅರ್ಧ ಆದ್ರೂ ಅಡ್ಡಿ ಇಲ್ಲ. ಅರ್ಧ ಅಂತ ಯಾಕೆ ಹೇಳಿದ್ದು? ಈಗ ನಿಜ ಹೇಳಿ, ನನ್ನದು ಉದ್ಯೋಗ ಅಲ್ಲ. ಅದು ಹೌದು. ನೀವು ಏನು ಗಂಡು ಅಲ್ಲ, ಹೆಣ್ಣು ಅಲ್ಲ, ಎಲ್ಲ ದೈವಾನುಕೂಲ ಕೂಡಿ ಬಂದದ್ದು. ಆದ್ದರಿಂದ ಸಾರಥ್ಯ ನಿಮಗೆ ಹಳೆ ನೆನಪಾದ್ರೂ ಸ್ವಲ್ಪ ಉಂಟಪ್ಪ, ಗೊತ್ತುಂಟು. ಅಯ್ಯೋ, ಅದಕ್ಕಿಂತ ಹೆಚ್ಚಿಗೆ ನನಗೆ ಗೊತ್ತುಂಟು. ಹೌದಲ್ಲ, ನಾನು ಮಹಾರಥಿ ಹೌದು, ಸಾರಥಿ ಹೌದು. ನಿಮಗೆ ಎಲ್ಲಾದ್ರೂ ತಪ್ಪಿದ್ರೆ ನಾನು ಹೇಳಿಯೇನು. ಮಾತ್ರ ನಿಮಗೆ ದಾರಿ ಸಮಸ್ಯೆ ಸಿಕ್ಕದಿದ್ರೆ ಸ್ವಲ್ಪ ನನ್ನ ಕಡೆಗೆ ದೃಷ್ಟಿ ಹರಿಸಬೇಕು. ಅವಾಗ ನಾನು ಹೇಳ್ತೇನೆ, ಮುಂದಕ್ಕೋ ಹಿಂದಕ್ಕೋ ಎಡಕ್ಕೋ ಬಲಕ್ಕೋ ನನ್ನ ಆಜ್ಞೆಯನ್ನು ನೀವು ಅನುಸರಿಸುತ್ತೇನೆ ಅಂತ ಪ್ರಾಮಾಣಿಕವಾಗಿ ಒಪ್ಪಿದರೆ ಈಗಲೇ ರಥ ಸಿದ್ಧವಾಗಿದೆ. ಇದೆ ನನ್ನ ಬಂಗಾರದ ರಥ. ಈಗ ಧೈರ್ಯ ಬಂತು ನೋಡು. ಒಬ್ಬ ರಥಿಕನಾದವನು ಸಾರಥಿಯನ್ನು ಕಾಪಾಡಬೇಕು, ರಥವನ್ನು ಕಾಪಾಡಬೇಕು, ಕುದುರೆಯನ್ನು ಕಾಪಾಡಬೇಕು. ಅಷ್ಟು ನಿನಗೆ ಗೊತ್ತುಂಟಲ್ಲ. ಮತ್ತೆ ನನ್ನ ಪ್ರಾಣದ ಬಗ್ಗೆ ನಾನು ಭಯ ಯಾಕೆ ಪಡಬೇಕು? ಬೇಡ. ನೀನು ನಿನ್ನನ್ನು ಮಹಾರಥಿ ಅಂತ ಹೇಳಿಕೊಂಡ ಮೇಲೆ ನಾನಲ್ಲ ಅಂತ ಹೇಳಿಕೊಂಡ. ಎಲ್ಲಿಗೆ ಹೊಡಿಬೇಕು ಅಂತ ಅನುಮಾನ ಬಂದಾಗ ನಿಮಗೆ ನನ್ನಲ್ಲಿ ಕೇಳಿದ್ರೆ ಮುಗಿಯಿತು. ನನಗೆ ಅನುಮಾನ ಬರ್ಲಿಕ್ಕಿಲ್ಲ. ಒಮ್ಮೆ ಹೋದ್ರೆ ಎಲ್ಲ ನೆನಪಾಗ್ತದೆ. ನನಗೆ ನೆನಪಾಗ್ತದಲ್ಲ. ಭರತನಾಟ್ಯದಲ್ಲಿ ನನಗೆ ಆಗುತ್ತದೆ. 4 ಹೆಜ್ಜೆ ಕುಣಿದ್ರು ಮತ್ತೆ ಇಡೀ ನೆನಪಾಗ್ತದೆ. ಹೌದಲ್ವ? ಇದು ಅಷ್ಟೇ. ಈ ರಥ ಹಾಗಾದ್ರೆ ನನಗೆ ಕುಡಿಲಿಕ್ಕೆ ಬಾರದಿದ್ರು ಹೆಜ್ಜೆ ತಪ್ಪಿದ್ರೆ ಗೊತ್ತಾಗ್ತದೆ. ಹಾಗೆ ಯುದ್ಧದಲ್ಲಿಯೂ ಕೂಡ ಪರಸ್ಪರ ಒಪ್ಪಂದ ಮಾಡಿಕೊಂಡೆವು. ನನ್ನ ರಥ ಏನೋ ಚೆನ್ನಾಗಿದೆ. ಮತ್ತೆ ಈ ರಥ ಆದೀತು, ಕುದುರೆಗಳು ಮಾತ್ರ ನಾನೇ ಆರಿಸಬೇಕು. ಅಯ್ಯೋ, ಹೃಷ್ಟಪುಷ್ಟವಾಗಿದ್ದಾವೆ. ಈ ಪುಷ್ಟಿ ಇದ್ದ ಕುದುರೆ ನೋಡುವುದಕ್ಕೆ ಚೆನ್ನಾಗಿದ್ದಾವೆ, ನೋಡುವವರ ದೃಷ್ಟಿಯೂ ಆದೀತು ಅದ್ರ ಮೇಲೆ. ಆದ್ರೆ ನನ್ನ ಸ್ವಾತಂತ್ರ್ಯ ಅಂತ ಒಂದಿದೆ, ಅದರ ಮೇಲೆ ನಿನ್ನ ಹಲ್ಲೆ ಆಗ್ಬಾರ್ದು. ಅದಿಲ್ಲ. ಸಾರಥಿ ಏನು ಮಾಡಬೇಕು? ಯಾಕೆಂದ್ರೆ ತಾವು ಚಲಾಯಿಸುವ ರಥ, ಅದಕ್ಕೆ ಕಟ್ಟಲ್ಪಟ್ಟ ಕುದುರೆಗಳು, ಇವುಗಳೆಲ್ಲ ಸಾರಥಿಯಿಂದಲೇ ಆರಿಸಲ್ಪಡಬೇಕು. ಎಷ್ಟೋ ಸಲ ಕೆಲವು ಹೊಸ ರಥವನ್ನು ನಾವು ಚಾಲಕರ ಕೈ ಕೊಡುದು. ಹೌದು.
ಅವರಿಗೆ ಅದನ್ನು ಹಿಂದೆ ತಕೊಂಡು ಹೋಗ್ಲಿಕ್ಕೂ ಗೊತ್ತಿಲ್ಲ, ಮುಂದೆ ತಕೊಂಡು ಹೋಗ್ಲಿಕ್ಕೆ ಗೊತ್ತಿಲ್ಲ. ಹೌದಪ್ಪ, ನಿನ್ನ ಅನುಭವಕ್ಕೆ ಸರಿಯಾಗಿ ಸರಿಯಲ್ಲ. ಬೇಕಾದದ್ದನ್ನು ಆರಿಸಿಕೊ. ಆರಿಸಿ ತಂದಿದ್ದೇನೆ ನೋಡು. ಈ ಕುದುರೆಗಳೇ ಸರಿ ಅಂತ ನನ್ನ ತೀರ್ಮಾನ. ಆದೀತು, ಹೂಡಿದ್ದೇನೆ. ಹಾಗಾದ್ರೆ ಹಾ, ಶುಭ ಮುಹೂರ್ತ. ಆಗೋ, ನಿನ್ನ ಹುಡುಗಿಯರೇನು ತಂದದ್ದು? ಹುರಿ ಏನೆಲ್ಲ ಹೇಳ್ತಾರೆ, ಅಲ್ಲಿ ಹೋದ್ರೆ ಅದು ತರಬೇಕು ಇದು ತರಬೇಕು ಅಂತ. ಕವಚ ಒಂದು ತಂದಿದ್ದಾರೆ, ನನಗೂ ಒಂದು ಕೊಟ್ಟಿದ್ದಾರೆ ಮಹಾರಾಯ. ಇದನ್ನು ನಾನು ಹೇಗೆ ತೊಡೋದು? ಅದೆಲ್ಲ ನಾನ್ ತೊಡಿಸ್ತೇನೆ. ನೀನಿದ್ರೆ ನನಗೆ ಧೈರ್ಯವೇ. ಅಂಗಿ ತೊಟ್ಟಾಯ್ತು, ಕವಚ ತೊಟ್ಟಾಯ್ತು, ಇದೆಲ್ಲ ಬೇಕು, ಅಗತ್ಯ ಇಲ್ಲ ನನಗೆ ಕವಚ ಯಾಕೆ? ನಿನ್ನಂಥ ವೀರನಿಗೆ ಬಾಣ ತಾಗುದಲ್ಲ, ಹೊಡೆದ್ರಲ್ಲೋ ತಾಗಾದ್ರೂ ಇರ್ಲಿ ಅಂತ ಅದ ಹೆಂಗಸರಿಗೆ ಒಂದು ಭಯ, ಧೈರ್ಯ. ನಮ್ಮ ಯುವರಾಜ ಕೈಯಲ್ಲಿಯೂ ಪೆಟ್ಟಾಗಬಾರದು. ನಿನ್ನ ತಂಗಿ ಗೆದ್ದದ್ದನ್ನೆಲ್ಲ ತರಬೇಕು. ಇದು ಮಾತ್ರ ನೆನಪಿಟ್ಟುಕೊಳ್ಳಿ. ಅವಳು ನನ್ನ ಶಿಷ್ಯೆ. ನಾನು ಈ ಯುದ್ಧದಲ್ಲಿ ಸ್ಫೂರ್ತಿ ಬಂದವಾಗ ಕೆಲವು ಸಲ ಮರವೇ ಆಗಿಬಿಟ್ಟಿದ್ದೆ. ನಾನು ಮರೆಯಲಿಕ್ಕಿಲ್ಲ. ಅವಳು ಎಂತ ಹೇಳಿದ್ರು ಗೊತ್ತಾ? ದ್ರೋಣಾಚಾರ್ಯರದ್ದು, ಭೀಷ್ಮಾಚಾರ್ಯರದ್ದು ಎಂತದ್ದು ಉಂಟಂತಲ್ಲ, ಎಲ್ಲ ತರುವ ಎಲ್ಲ ನೀನು ಹೊಡೆದು ಹಾಕು. ನಾನು ಬಿಡಿಸಿ ತರುವುದು ನಾನು. ಮೇಲೆ ಸಂಗ್ರಹದ ಕೆಲಸ ನಿಮ್ಮದು, ನಾನೇ ಮಾಡ್ತೀನಿ. ಹಾಗಾದ್ರೆ ಶುಭ ಮುಹೂರ್ತ, ಸಾಗುವ, ಹೋಗೋಣ ಹೋಗೋಣ ಹೋಗೋಣ. ಏನಪ್ಪ? ರಥವನ್ನು ಮುಂದೆ 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 ರಥವನ್ನು ನಿಲ್ಲಿಸಬೇಕು. ಯಾಕಯ್ಯ? ಒಂದು ಮರವೇ ಆಯ್ತು. ಏನ್ ಮರವೇ ಆಯ್ತು? ನಾನು ಬರ್ತಾ ನಮ್ಮ ಕುಲದೇವರಿಗೆ ಒಂದು ಕರ್ಪೂರವನ್ನು ಉರಿಸಿ ಆರತಿ ಮಾಡಲಿಲ್ಲ. ಅದೊಂದು ಅಪಶಕುನ. ನಾನು ಎಲ್ಲಿ ಹೋಗುವಾಗಲೂ, ಅಂದ್ರೆ ಹೋದದ್ದೇ ಕಡಿಮೆ, ಹೋಗುವಾಗ ಆ ಕುಲದೇವಿಗೆ ಒಂದು ಸಣ್ಣ ಕರ್ಪೂರ ಆರತಿ ಮಾಡೋದು ಉಂಟು. ಒಂದು ಕೆಲಸ ಮಾಡುವ, ಹೋದ ಮೇಲೆ 2 ಸಲ ಉರಿಸುವ. ಪ್ರಾಯಶ್ಚಿತ್ತ ಆಗೋದಿಲ್ಲ. ಏನು ಆಗೋದಿಲ್ಲ? ಈಗಾದ್ರೂ ನೆನಪಾಯ್ತೋ ಇಲ್ವೋ? ನನ್ನ ಆಯುಷ್ಯ ಗಟ್ಟಿ ಉಂಟು. ಈಗಲೂ ಅದು ನನಗೆ ನೆನಪಾಗಿರ್ಲಿಲ್ಲ. ನಾನು ಮುಂದೆ ಹೋದ್ರೆ ಹಿಂದೆ ಬರ್ತಿರ್ಲಿಲ್ಲ. ನೋಡು ಏನು ಭಯಂಕರ. ಏನಾಯ್ತು? ಇದರಿಗೆ ಸಾಗರದಂತೆ. ಅದು ಕೂಡ ಎಂತ ಜಲಸಾಗರ ಅಲ್ಲ, ಮತ್ತೆ ವಿಷದ ಆಗರದಂತೆ ಆ ಕೌರವರ ಸೈನ್ಯ ಏನು ಖಡ್ಗ ಜಳಪಿಸ್ತಾರೆ, ಏನು ಆರ್ಭಟ, ಏನು ಅಟ್ಟಹಾಸ. ನಮ್ಮನ್ನೇ ನೋಡ್ತಾ ಇದ್ದಾರೆ. ಹೌದಾ? ನಾವು ಅವರನ್ನೇ ನೋಡ್ತಾ ಇದ್ರಾಯ್ತು. ಹಾಗೆಂತ ನಾವು ಸೈನ್ಯವನ್ನು ಕುಡಿಸಿಕೊಂಡು ಬರಲಿಲ್ಲ. ಇಲ್ಲ, ಬೇಡಲ್ಲ. ಅದೇ ಆದ್ರಿಂದ ನಾನು ಸಾಕು, ಎಷ್ಟಕ್ಕೂ ಸಾಕು. ಮುಂದೆ ಹೋಗ್ಬೇಕು. ಇವತ್ತಿಗಲ್ಲ, ನಾಳೆಗೆ ಮುಂದರಿಸುವ ಯುದ್ಧ. ರಥವನ್ನು ಹಿಂದೆ ತಿರುಗಿಸಿ. ಕುಮಾರ, ಎಂತ ಮಾತಾಡ್ತೀನಿ? ಏನು ಮಾತಾಡ್ತೀನಿ? ನಿನ್ನಪ್ಪ ಈ ದೇಶದ ಅರಸು. ಹೌದು. ರಾಜಕುಮಾರ ನೀನು. ಹೌದು. ಕ್ಷತ್ರಿಯರಲ್ಲಿ ಕ್ಷತ್ರಿಯನಾಗಬೇಕು, ಅತ್ಯಂತ ವೀರನಾಗಬೇಕು ಅಂತ ಆಸೆ ಪಟ್ಟವ ನೀನು. ಸಂದರ್ಭ ಸಿಗಲಿಲ್ಲ ಅಂತ ಪರಿತಪಿಸ್ತಾ ಇದ್ದವ ನೀನು. ಸಂದರ್ಭ ಬಂದಾಗ ಯಾವುದೋ ನೆಪವನ್ನು ಮಾಡಿಕೊಂಡು ಹಿಂದೆ ಹೋಗುವ ಆಲೋಚನೆ ಮಾಡಬೇಡ. ನಮ್ಮಂತಹ ಸಾರಥಿಗಳಿಗೆ ರಥವನ್ನು ಮುನ್ನಡೆಸುವುದು ಗೊತ್ತು ಹೊರತು ಹಿನ್ನಡೆಸುವುದಲ್ಲ. ನಿನ್ನಂತಹ ವೀರ ಒಂದೊಂದು ಅಡಿಯನ್ನು ಮುಂದಕ್ಕೆ ಇಡಬೇಕು. ಅಡಿಯನ್ನು ಮುಂದೆ ಇಟ್ಟರೆ ನಿನಗೆ ಸ್ವರ್ಗ ಪ್ರಾಪ್ತಿ ಆಗುವುದು, ಹಿಂದೆ ಇಟ್ಟರೆ ನರಕಕ್ಕೆ ಹೋದ ಹಾಗೆ. ನಿನ್ನಂತಹ ಅಮಂಗಳದ ಯೋಚನೆ ಮಾಡಬಾರದು. ಮುಂದೆ ಹೋಗು, ಯೋಧನಾಗು, ವೀರನಾಗು. ಅರಮನೆಯಲ್ಲಿ ಅಷ್ಟೆಲ್ಲ ಮಾತಾಡಿದಿ ನೀನು ಆ ಹುಡುಗಿಯರ ಹತ್ರ. ನಿನಗೆ ಹೆದರಿದಾಗುಂಟಲ್ಲ. ಇನ್ನೂ ಮಾತಾಡಿ ಮನೆಯಲ್ಲಿ ನಾಳೆ ಮಾತಾಡಿ. ಹೆದರುವುದೇನೋ? ಹೆದರಿಕೆ. ಮತ್ತೆಂತ? ಹೆದರಿಕಿದ್ದವ ಹೆಂಗಸರ ಮುಂದೆ ಅಷ್ಟು ಮಾತಾಡ್ತಾನೆ. ಅಲ್ಲಿ ಎಷ್ಟು ಮಾತಾಡುವ, ಇಲ್ಲಿ ಎಷ್ಟು ಮಾಡಬೇಕು ನೀನು? ಅದು ಮಾತ್ರ ಅಲ್ಲ, ಬೇಹಿನ ಚರ್ರಾಚೆ ಇದ್ದಾರೆ. ನಾನು ಏನು ಮಾತಾಡಿದೆ ಎಂಬುದು ಅಕ್ಷರಶಃ ಅಲ್ಲಿ ವರದಿ ಆಗ್ತದೋ ಇಲ್ಲೋ? ಆಗ್ತದೆ. ಹಾಗಾದ್ರೆ ಹೆದರಿಕಿದ್ದವಲ್ಲ ಹಾಗೆಲ್ಲ ಮಾತಾಡುದು. ಹಿಂದೆ ಹೋಗು ಅಂತ ಹೇಳ್ತೀಯಲ್ಲ. ಇವತ್ತು ಸರಿಯಲ್ಲ ಅಂತ ನಾನು ಹೇಳಿದ್ವಿ. ಹೊತ್ತು ಅಂತ ನೋಡಬಾರ್ದು ವೀರರು.
ಅಡಿಯ ಮುಂದೆಡೆ ಸ್ವರ್ಗ ನನಗೆ ಗೊತ್ತುಂಟು. ಗೊತ್ತುಂಟಲ್ಲ. ಎಲ್ಲಾ ಸೈನಿಕರನ್ನು ಹುರಿದುಂಬಿಸುವುದಕ್ಕೆ ನಾವು ಅದೇ ಹೇಳೋದು. ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ, ಹಾಗೆ ವಿರೋಧಿಗಳನ್ನು ಕೊಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ವಾ? ಸತ್ತೋಗಿ, ಸತ್ರೆ ನೀವು ನಮಗಿಂತ ಮೊದಲು ಸ್ವರ್ಗದಲ್ಲಿ ಹೋಗಿ ಆಳ್ತೀರಿ. ಹೌದಯ್ಯ, ಅದೆಲ್ಲ ಘೋಷಣೆ. ಈಗ ನನ್ನ ಮಟ್ಟಿಗೆ ನಾನು ಹೇಳೋದು ಏನು, ನಾನು ಒಬ್ಬನೇ ಬಂದದ ಅಬದ್ಧ. ಇನ್ನೂ ಒಂದು, ನಾನಿದ್ದೇನಲ್ಲ. ನೀನು ಅಲ್ಲ, ಅದ ಹೌದು. ಈಗ ಆಲೋಚನೆ ಮಾಡಿದ್ರೆ ಯಾರಯ್ಯ ನೀನು ಅಂತ ಅವ್ರು ನನ್ನನ್ನು ಕೇಳಲಿಕ್ಕಿಲ್ಲೋ? ಕೇಳ್ತಾರೆ. ಅವಾಗ ನಾನೇನು ಹೇಳಬೇಕು? ಈ ನಾಡಿನ ಯುವರಾಜ, ಹೊಸ ಪೀಳಿಗೆಯ ಪ್ರತಿನಿಧಿ. ಯಾಕೆ ಬಂದಿದ್ದಿ? ಯುದ್ಧಕ್ಕೆ. ಪರವಾನಿಗೆ ಎಲ್ಲುಂಟು? ಯಾರ್ದು? ಮಹಾರಾಜರದು. ಅದು ತಕೊಳ್ಳಿಲ್ಲಲ್ಲ. ಈಗ ನಮ್ಮ ತಂದೆಯವ್ರದ್ದು. ಅವರು ಒಪ್ಪಿಗೆ ಇಲ್ಲದೆ ನಾನೀಗ ಯುದ್ಧಕ್ಕೆ ಎದುರಾದ್ರೆ ನಾಳೆ ಅವರು ನನ್ನನ್ನು ಕೊಂದ್ರು ನಮ್ಮ ತಂದೆಯವರು ವಿಚಾರಣೆ ಮಾಡ್ಲಿಕ್ಕೆ ಉಂಟ? ನನ್ನ ಮಗನನ್ನು ಹೇಗೆ ಕೊಂದ್ರಿ ಅಂತ ಯಾರು ಅಂತಲೇ ನಮ್ಗೆ ಗೊತ್ತಿಲ್ಲ. ಮಹಾರಾಜನಂದು ಪರವಾನಿಗೆ ತಕೊಂಡು ಬಂದ್ರೆ ಆಲೋಚಿಸಬಹುದಾಗಿತ್ತು. ಇನ್ನೂ ಒಂದು ಹೇಳ್ತೇನೆ, ಏನು? ಪಕ್ಕನೆಯ ಹಿಂದೆ ಮುಂದೆ ಆಲೋಚನೆ ಮಾಡಿದ ಅಲ್ಲಿ ಹೋಗಿ ಯಾರಾದ್ರೂ ಅಲ್ಪರು ಹೊಡೆದ್ರು ಅಂತ ಇಟ್ಕೋ, ನನ್ನ ಮರ್ಯಾದೆ ಹೋಯ್ತಾ ಇಲ್ಲ? ನನಗೆ ಇದ್ರಾದ್ರೂ ಯಾರು ಬರಬೇಕು? ಭೀಷ್ಮ, ದ್ರೋಣ, ಕರ್ಣ. ಆದ್ರೆ ನನಗೆ ತೋರುತ್ತದೆ ಅವರು ಬರ್ಲಿಕ್ಕಿಲ್ಲ. ಯಾಕೆ? ಮರ್ಯಾದೆಸ್ತರು, ಸಣ್ಣ ಪ್ರಾಯದವ. ಅವರಿಗೆ ಸಣ್ಣ ಹುಡುಗ ಅಂತ ವಾತ್ಸಲ್ಯ ಬಂದ ಅವರು ಹಿಂದೆ ನಿಂತರೆ ಮತ್ತೆ ಬಂದು ಹೊಡೆಯುವುದು ಅಲ್ಪರೇ. ಈ ಅಲ್ಪರ ಕೈಯಿಂದ ಪೆಟ್ಟು ತಿಂದುಕೊಂಡು ನಾನು ನಾಳೆ ಎಷ್ಟು ದೊಡ್ಡ ಕೆಲಸ ಮಾಡಿದ್ರು ಕೂಡ ಮರ್ಯಾದೆ ಉಳಿಯುತ್ತದೆ. ಆದ್ರಿಂದ ಮಾತನಾಡಿದ್ರೆ 1000 ಮಾತುಂಟು ಸಾರಥಿಗಳೇ ಅಂತ ಹೇಳಿದೆ. ಆದ ಕಾರಣ ಪ್ರಭು ನಾನು, ನಮ್ಮ ಮನೆ ಅನ್ನ ಉಂಡು ಬೆಳೆದವರು ನೀವು. ಆದ್ರಿಂದ ಈಗ ನಿಮ್ಮಲ್ಲಿ ಪ್ರಾರ್ಥಿಸುವುದಲ್ಲ, ರಾಜಕುಮಾರನಾಗಿ ಆಜ್ಞೆ ಮಾಡ್ತೇನೆ. ಹೇಗೆ ಯುದ್ಧವನ್ನು ಎದುರಿಸ್ತೇನೆ, ರಥವನ್ನು ಮುಂದಕ್ಕೆ ಹೊಡಿ ಅಂತ ಪಡೆ ಮಾಡಿದ್ದೇನೋ ಹಾಗೆ ಈಗ ನನ್ನ ಅಂತಃಪುರಕ್ಕೆ ಹೊಡೆಯತಕ್ಕದ್ದು ಅಂತ ಶಾಸನ ಮಾಡಿದ್ದೇನೆ. ನಿನ್ನ ಶಾಸನವನ್ನು ನಾನು ಉಲ್ಲಂಘಿಸ್ತಾ ಇದ್ದೇನೆ. ಎಲ್ಲ ಪಾಪಿ, ನಿನಗೆ ಭೀಷ್ಮರಲ್ಲೇ ಯುದ್ಧ ಮಾಡ್ಬೇಕಲ್ಲ, ಅವರ ಎದುರಿಗೆ ತಗೊಂಡೋಗಿ ನಿಲ್ಲಿಸ್ತೇನೆ. ನನಗೆ ಅವರ ಪರಿಚಯ ಇದೆ. ಇವ ಅವರ ಜನವೇ. ಹೋಗೋಣ. ಅನುಮಾನವೇನೂ ಇಲ್ಲ. ಇದು ಅದೇ ರಕ್ತದ್ದು, ಅದೇ ಕುಟುಂಬದ್ದು. ಅದ್ರ ಧೃತರಾಷ್ಟ್ರನಿಗೆ ಯಾರಿಗೆ ಹುಟ್ಟಿದ್ದೋ ಎಲ್ಲಿ ಅಂತ ಗೊತ್ತಿಲ್ಲ. ಪಾಂಡು ದಿಗ್ವಿಜಯ ಮಾಡಿದ್ದಾನೆ ಅಂತೆಲ್ಲ ಸುದ್ದಿ ಕೇಳಿದ್ದೇವೆ. ಎಲ್ಲಿಯಾದ್ರೂ ಹೋಗಿ ಎಲ್ಲೆಲ್ಲೋ ವೈಶ್ಯರ ಮನೆಯಲ್ಲಿಯೋ ಅಥವಾ ಇನ್ನೊಬ್ಬರ ಮನೆಯಲ್ಲಿಯೋ ಈ ಪಾಂಡು ಚಕ್ರವರ್ತಿ ಅಲ್ಲ ಅಂದ್ರೆ ಅಲ್ಲಿ ಆ ಸಂತಾನವೇ ಹಾಗಾಗಿ ಇವನನ್ನು ನಂಬಿದರೆ ಪ್ರಯೋಜನ ಆಗುವುದಿಲ್ಲ. ಹಿಂದಿನಿಂದ ಹಾರಿ ಕೊಡ್ತೇನೆ. ಓಡಿದರೂ ಬಿಡೋದಿಲ್ಲಲ್ಲ. ರಥದಿಂದ ಇಳಿದು ನೀನು ಓಡಿದ್ರೆ ನಾನು ಯಾಕೆ ಬಿಡ್ತೇನೆ ನಿನ್ನನ್ನು? ರಥ ನಿಲ್ಲಿಸಿದ್ದೇನೆ, ನಿನ್ನ ಹಿಂದಿಂದಲೇ ಬಂದಿದ್ದೇನೆ. ನಿನ್ನ ಕೇಶವನ್ನು ಕೈಯಲ್ಲಿ ಹಿಡಿದಿದ್ದೇನೆ, ಇನ್ನೊಂದು ಕೈಯಲ್ಲಿ ಕತ್ತಿಯನ್ನು ಹಿಡಿದಿದ್ದೇನೆ. ನಾನು ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ, ಮರಣ ಕಂಜಿ ಓಡ್ತೀಯೇನೋ? ಎಲ್ಲಿ ಹೋಗಿ ಬದುಕುವ ಆಲೋಚನೆ ನಿನ್ನದು? ಸತ್ರೆ ಸ್ವರ್ಗಲೋಕದಲ್ಲಿ ನಿನ್ನ ಅಂತಃಪುರದ ಹುಡುಗಿಯರಿಗಿಂತ ಚಂದದ ಹುಡುಗಿಯರು ಸಿಗ್ತಾರೆ. ಅವರು ನಿನ್ನ ಸೇವೆ ಮಾಡ್ತಾರೆ. ನಿನ್ನ ಕೀರ್ತಿ ಶಾಶ್ವತವಾಗ್ತದೆ. ರಾಜಕುಮಾರನಾಗಿ ಹೇಡಿಯಾಗಿ ಮಾನ ಕಳಿಬೇಡ, ಮರ್ಯಾದೆ ಉಳಿಸು. ಈಗ ಯೋಧನಾಗು. ಅಂತರಂಗ ಬಿಚ್ಚಿ ನಿನ್ನಲ್ಲಿ ಹೇಳ್ತೇನೆ. ಹೇಳು ಸಾರಥಿ. ಏನು? ಏನೇ ಆಗಲಿ ನನ್ನ ತಂಗಿಯ ಆಚಾರ್ಯ. ಹೌದು. ಗುರು ತಂದೆಗೆ ಸಮಾನ. ಓಹೋ. ಈಗ ಏನು? ನನ್ನನ್ನು ನಿನ್ನ ಬಸುರಲ್ಲೇ ಬಂದ ಮಗನ ಹಾಗೆ ಅಂತ ತಿಳ್ಕೊಂಡು ಈ ಸಲ ದಯವಿಟ್ಟು ನನಗೆ ಪೆಟ್ಟು ತಿನ್ನಿಸದೇನೋ ಊರಲ್ಲಿ ತಕೊಂಡೋಗ್ಬಿಟ್ಟು. ನನ್ನ ಮಗನೇನಾದ್ರೂ ಹೀಗೆ ಮಾಡ್ತಿದ್ರೆ ಕಡಿದು ಚೆಲ್ಲಿ ಬಿಡ್ತಾ ಇದ್ದೆ. ನನ್ನ ಮಗ ಅಲ್ಲ ಅನ್ನುವುದಕ್ಕಾಗಿ ತಡೆದಿದ್ದೇನೆ. ಎಲ್ಲ ಹೋಗ್ತೀಯೋ? ಈಗ ನಾನು ಏನು ಮಾಡಿ ಸಾಯ್ಲಿ? ನನಗೆ ಕೈಕಾಲು ಒಣಗುತ್ತದೆ, ಗಂಟಲು ಒಣಗುತ್ತದೆ, ಈಗಲೇ ಜೀವ ಹೋಗ್ತದೆ. ಓ ಸಾರಥಿ ಕುಮಾರ, ನನ್ನಿಂದ ಆಗೋದಿಲ್ಲ. ಭಯ ಪಡಬೇಡ. ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ನಿನ್ನಿಂದ ಆಗುವುದಿಲ್ಲ ಅಂತ ನನಗೂ ಅರ್ಥ ಆಗಿದೆ. ಹಾಗಾದ್ರೆ ನನ್ನಿಂದ ಆಗೋದಿಲ್ಲ. ಯಾರಿಗೆ ಹೋಗುವ ಮಾತು ಬೇಡ. ಮತ್ತೆ ಎಲ್ಲಿಗೆ ಹೋಗುವ? ರಥದಲ್ಲಿ ಕೂತ್ಕೊಂಡ್ರೆ ಸಾರಥಿ ಜಾಗದಲ್ಲಿ ಕೂತ್ರೆ ನಾನು ಯುದ್ಧ ಮಾಡ್ತೀನಿ. ಹಾಗಾದ್ರೆ ನನ್ನ ಬಿಲ್ಲು ಬತ್ತಳಿಕೆಯನ್ನು ನಿನಗೆ ಕೊಡ್ತೇನೆ. ನಿನ್ನ ಮನೆಗೆ ಹೋಗೋ ಆಲೋಚನೆಯೋ? ಹೌದು. ಸಾರಥಿ ನೀನಾಗಬೇಕು. ಸಾರಥ್ಯ ನಾನು ಮಾಡಿದರೆ ಈ ಬಿಲ್ಲು ಬಾಣದಿಂದ ವಿರೋಧಿಗಳನ್ನು ನೀನು ಹೊಡೆಯೋದು ಹೌದು? ಇದು ಮರದ ಹಣ್ಣು ಉದುರಿಸುವುದಕ್ಕೂ ಆಗ್ಲಿಕ್ಕಿಲ್ಲ ನನಗೆ. ಕುಳಿತುಕೋ. ಹಾಗಾದ್ರೆ ಹೌದು, ಈ ಬಿಲ್ಲು ಬಾಣಗಳಿಂದ ಹಣ್ಣು ಉದುರಿಸಲಿಕ್ಕೂ ಆಗಲಿಕ್ಕಿಲ್ಲ. ಹಾಗಾಗಿ ನನಗೂ ಹೆದರಿಕೆ ಬಂದದ್ದು. ಈಗ ಅದಕ್ಕೆ ಮತ್ತೆ ಸರಿಯಾದ ಬಿಲ್ಲು ಬಾಣಗಳು ಎಲ್ಲಿದ್ದಾವೆ? ಹೋಗಿ ಮಾಡಿಸಿ ತರೋಣ ಅಂತಿದ್ದೀಯ ನೀನು. ನಾನು ತೋರಿಸ್ತೇನೆ. ಯಾವ ಊರಿಗೆ ಹೋಗುವ? ಕುಳಿತುಕೋ. ಬಿಲ್ಲು ಬಾಣಗಳಿರುವ ಸ್ಥಳ ನನಗೆ ಗೊತ್ತು. ನಿಮ್ಮ ಊರ ಹೊರಗೆ ಸ್ಮಶಾನ ಇದೆಯಲ್ಲ, ಆ ಕಡೆಗೆ ರಥ ಹೊಡಿ. ಹಾಗೆ ಬೇರೆ ಎಲ್ಲಿಯಾದರೂ ಹೊಡಿ ಅಂತ ಹೇಳಿದ್ರೆ ಸ್ಮಶಾನ ಅಲ್ಲಿ ಏನಿದೆ? ಬಂದೆವ ಸ್ಮಶಾನಕ್ಕೆ. ಹೌದು. ಅಲ್ಲೊಂದು ಮರ ಕಾಣಿಸ್ತಾ ಇದೆ ನೋಡು. ಹೌದು. ಮೇಲ್ಗಡೆ ನೋಡು. ಆ ಮರದ ಮೇಲ್ಗಡೆ ಏನ್ ಕಾಣ್ತದೆ? ಹೆಣ ಅಲ್ಲ. ಹೆಣ ಅಲ್ವಾ?
ಹೆಣದ ಆಕಾರದಲ್ಲಿ ಕಟ್ಟಲ್ಪಟ್ಟಂತ ಆಯುಧಗಳು ಯಾರ್ದು? ಪಾಂಡವರದ್ದು. ಅದರಲ್ಲಿ ಯಾವ ಪಾಂಡವರ ಬಗ್ಗೆ ನೀನು ಕೇಳಿದ್ಯೋ, ಪ್ರಖ್ಯಾತರು ಅಂತ ತಿಳಿದಿದ್ಯೋ, ಅವರ ಆಯುಧಗಳೆಲ್ಲ ಅಲ್ಲಿದ್ದಾವೆ. ಮರ ಹತ್ತು, ಅದರಿಂದ ದೀರ್ಘವಾದಂತಹ ಧನುಸ್ಸು ಹೊಂದಿದೆ ನೋಡು, ಆ ಧನುಸ್ಸನ್ನು ಎಳೆದು ಕೆಳಗಾಕು. ಹಾಗಾದ್ರೆ ಸ್ವಲ್ಪ ಹೆಗಲು ಕೊಡ್ತೀಯ? ಖಂಡಿತ ಕೊಡ್ತೀನಿ. ಇದು ಅಯ್ಯ ಬೆಂಕಿ ಬೆಂಕಿ. ಹಾಗಾದೀತು, ಭಯಪಡಬೇಡ, ನಿನ್ನ ಆ ಬೆಂಕಿ ಏನು ಮಾಡುವುದಿಲ್ಲ. ಅರ್ಜುನ ದಶನಾಮಗಳನ್ನು ಉಚ್ಚರಿಸು. ಅದು ಬರ್ತದೆ ನನಗೆ. ಬರ್ತದೆ? ಬರ್ತದೆ, ಉಚ್ಚರಿಸು. ಅರ್ಜುನ, ಪಾರ್ಥ, ಧನಂಜಯ, ಕಿರೀಟಿ. ಬಂತು, ಕೈಗೆ ಬಂತಲ್ಲ? ಬಂತು. ನನ್ನ ಕೈ ಕೊಡು, ನೀನು ಕೆಳಗಿಳಿ. ಈಗ ಒಟ್ಟು ಸಮಸ್ಯೆ ಆಯ್ತು. ಏನು ಸಮಸ್ಯೆ ಆಯ್ತು? ಸಾರಥಿ, ಏನು? ನಾ ಹಿಂದೆ ಏನು ಹೇಳಿದ್ದೇನೋ ಎಲ್ಲ ಮರೆತು ಬಿಡು. ಮರೆತು ಬಿಡು. ಸಾರಥಿ, ಆರು ನೀನು. ಸಾರಥಿ ಸ್ಪರ್ಶ ಮಾತ್ರದಿಂದ ವೀರಾವೇಶದ ಒಂದು ಬಿಸಿ ನನ್ನ ಮೈಗೆ ಬಂತು. ಯಾವನೋ ಮಹಾಪುರುಷ ನೀನು, ದಯವಿಟ್ಟು ಹೇಳ್ತೀಯೋ? ಯಾರು ನೀನು? ನೀನು ಯುದ್ಧ ಮಾಡ್ತೇನೆ ಅಂತ ಹೇಳ್ತಿ. ಯುದ್ಧ ಮಾಡತಕ್ಕವನೇ, ನಾನು ಸಾರಥ್ಯವನ್ನೂ ಮಾಡ್ತೇನೆ, ಆದರೆ ವ್ಯಕ್ತಿ ಪರಿಚಯವನ್ನು ನನಗೆ ಬೇಕಾಗಿದೆ. ಅವಶ್ಯ ಕುಮಾರ. ಅರ್ಜುನನ ಧನುಸ್ಸನ್ನು ಕೈಯಲ್ಲಿ ಹಿಡಿದಿದ್ದೇನೆ ನಾನು. ಇನ್ನೊಬ್ಬರಿಗೆ ಆ ಧನುಸ್ಸನ್ನು ಹಿಡಿಯುವುದಕ್ಕೆ ಯೋಗ್ಯತೆ ಇದೆಯೇನೋ? ಇಲ್ಲ. ಪಾಂಡವರು ವನವಾಸವನ್ನು ಮುಗಿಸಿದ್ದಾರೆ ಅಂತ ಕೇಳಿದ್ಯಾ? ಕೇಳಿದ್ದೇನೆ. ಅಜ್ಞಾತವಾಸ 1 ವರ್ಷದ ಅವಧಿ ಈಗ ನಡೆಯುತ್ತಾ ಇದೆ. ಆ ಪಂಚ ಪಾಂಡವರು ನಿನ್ನ ಅರಮನೆಯಲ್ಲೇ ಇದ್ದಾರೆ. ನಿನ್ನ ತಿಳುವಳಿಕೆಗೆ ಮಾತ್ರ ಬರಲಿಲ್ಲ. ಕಂಕರಾಗಿರುವವರು ನಮ್ಮಣ್ಣ ಧರ್ಮಪುತ್ರರು. ಪ್ರಾತಸ್ಮರಣೀಯ. ವಲಲರಾಗಿರುವುದು ನಮ್ಮಣ್ಣ ಭೀಮಸೇನ. ಬೃಹನ್ನಳೆಯಾಗಿರುವ ನಾನೇ ಅರ್ಜುನ. ಅರ್ಜುನ ನಕುಲ ಸಹದೇವರು ಅಶ್ವಪಾಲನೆ ಗೋಪಾಲನೆ ಮಾಡಿಕೊಂಡಿದ್ದಾರೆ. ನಮ್ಮ ಪತ್ನಿಯಾದ ದ್ರೌಪದಿ ಸೈರಂಧ್ರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾಳೆ. ತಾಯಿ, ನಮ್ಮ ಕುಟುಂಬವೇ ಪಾವನವಾಯಿತು. 1 ವರ್ಷದಿಂದ ನಮ್ಮ ಅರಮನೆಯಲ್ಲಿ ನಿಮ್ಮನ್ನು ಇಟ್ಟುಕೊಂಡು ನಿಮ್ಮ ಸಹವಾಸದಲ್ಲಿ ಬೆಳೆದು ಬಂದಿದ್ದೇವಲ್ಲ, ದೈವಾನುಗ್ರಹವಾಯಿತು. ಅಯ್ಯ ಪಾರ್ಥದೇವ, ರಾಜಕುಮಾರ, ನಿಮ್ಮ ಬಿಲ್ಲನ್ನು ನಾನೇ ಕೈಯಲ್ಲಿ ಹಿಡಿದು ಇಲ್ಲಿಗೆ ತಂದದ್ದು. ಆ ಬಿಲ್ಲನ್ನು ಬೇರೊಬ್ಬರು ಧರಿಸಿದವರಲ್ಲ. ಅಲ್ಲ. ಏನೇ ಆಗಲಿ, ಪಾರ್ಥ ನಿಮಿತ್ತವಾಗಿ ನನಗೊಂದು ಹೊಸ ಬಿಲ್ಲನ್ನು ಹಿಡಿಯುವ ಯೋಗ ಬಂತು. ಇನ್ನು ಮುಂದೆ ನನ್ನನ್ನು ಪಾರ್ಥದೇವನಾದಂತಹ ನೀನು ನಿನ್ನ ಮಗನಾದ ಅಭಿಮನ್ಯುವಿನ ಹಾಗಲ್ಲದೆ ಇದ್ರು ಕರಕಮಲ ಸಂಜಾತ ಅಂತ ಸ್ವೀಕರಿಸಬೇಕು ಅಂತ. ತಥಾಸ್ತು, ಯುದ್ಧದಲ್ಲಿ ವಿಜಯವನ್ನು ದೊರಕಿಸಿಕೊಡ್ತೀನಿ. ಮಂಗಲ